ಬರ್ತಾವ, ಬುಡಕ್ 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 ಅಂತ ಮಾಡ್ಕೊಂಡು ಮ್ಯಾಗ ಬಂದು ಅವು ನೆನಪಿಗೆ ಬರ್ತಾವ ಮನಸ್ಸಿಗೆ. ಓಹೋ, ಈಗ ಒಂದ್ 10 ವರ್ಷದಿಂದ ಹಿಂಗಾಗಿತ್ತು, ಹಿಂಗ 10 ವರ್ಷದಿಂದ ಯಾರೋ ಬೈದಿದ್ರು, ಇವನ್ 5 ವರ್ಷದಿಂದ ಯಾರೋ ನನಗೆ ಕರೆದು ಸನ್ಮಾನ ಮಾಡಿದ್ರು, ಅದು ಬರ್ತದ. ಅಂದ ಬರ್ತೈತೆ ಅಂತ ಕೆಟ್ಟದ್ ಕೊಡ, ಚಲೋ ಬರ್ತದ. ಯಾವಾಗ ಬರ್ತದ ಇವೆಲ್ಲ ಹಳೆ ನೆನಪು? ಅಂದ್ರೆ ಮನಸ್ಸು ಶಾಂತ ಇದ್ದಾಗ ಇವು ಹಳೆ ನೆನಪುಗಳ ಏನು ಪರಿಣಾಮ ಬೀರ್ಯಾವ ಮನುಷ್ಯನ ಮ್ಯಾಗ, ಗಾಢವಾದ ಪರಿಣಾಮ ಬೀರಿದಂತಹ ಆ ಸನ್ನಿವೇಶಗಳು ಮನುಷ್ಯನಲ್ಲಿ ಮತ್ತ ಗುಳ್ಳಿ ರೂಪದಲ್ಲಿ ಹೊರಹೊಮ್ತಾವ. Can you imagine a rubber ball or a piece of wood? When you keep it under water, it will remain so. When the mind is removed, the wood will surface up. ಒಂದು ವಿಚಾರ ಮಾಡ್ರಿ, ಯಾವ್ದೋ ಒಂದು ರಬ್ಬರ್ ತುಂಡಾಗಲಿ, ಯಾವ್ದೋ ಒಂದು ಕಡಗಿ ತುಂಡಾಗಲಿ, ನೀರಿನ ಆಳದಲ್ಲಿ ನೀವು ಹತ್ತಿಕ್ಕೆ ಹೇಳಿದ್ರಂದ್ರ ಕೈ ಬಿಟ್ರಂದ್ರೆ ಎಲ್ಲ ಬರ್ತದ, ಮ್ಯಾಗ ಬಂತು. ಯಾಕ? ಆ ನೀರ್ನಾಗ ತೇರ್ತದ ಕಟ್ಟಿಗೆ. ಹಂಗ ಯಾವಾಗ ಮನುಷ್ಯ ಶಾಂತ ಆಗ್ತದಲ್ಲ, ಆ ಮನುಷ್ಯನ ಆಳದಲ್ಲಿ ಇದ್ದಂತಹ ಭಾವನೆಗಳು ಅವಾಗ ಹೊರಹೊಮ್ತಾವ. Similarly, in our subconscious mind also, there are so many emotions. They are all waiting. Now they have not surfaced because our mind is preoccupied with something. ಅವಾಗ ನಾವು ಯಾವುದೋ ಒಂದು ಕೆಲಸದಲ್ಲಿ ಪ್ರವೃತ್ತರಾಗೇವಿ, ಅವಾಗ ಬರುದಿಲ್ಲ ಅವು. ಯಾವುದೋ ಒಂದು ದಿನನಿತ್ಯದ ವ್ಯವಹಾರದಾಗ ನಾವು ಪ್ರವೃತ್ತ ಆಗೇವಿ, ಎಲ್ಲೋ ಬ್ಯಾಂಕಿಗೆ ಹೋಗ್ಬೇಕು, ಎಲ್ಲೋ ಡ್ಯೂಟಿಗೆ ಹೋಗ್ಬೇಕು, ಯಾವುದೋ ಒಂದು ಅರ್ಜೆಂಟ್ ಕೆಲಸ ಅದ, ನಮ್ ಲಕ್ಷ್ಯ ಬೇರೆ ಕಡೆ ಅದ, ಅವಾಗ ಹೊರಹೊಮ್ಮುದಿಲ್ಲ ಅವು. ಯಾವಾಗ ಧ್ಯಾನಕ್ಕೆ ಕುಂಡಿರ್ತೀವಿ ದೇವ್ರ ಮುಂದೆ, ಅವಾಗ ಹೊರಬೀಳ್ತಾವ. Mind will remain underneath. The moment conscious mind takes rest, some relaxation, the subconscious mind is waiting, just bubbles come. And when you try to practice meditation, that is the ideal time, your conscious mind will withdraw from preoccupation. Then the subconscious impressions are bound to come. And if during the day I had a disturbing emotions, they will remain as samskaras. And during meditation, those transactions alone will come. ಅವು ಯಾವಾಗ ಮನುಷ್ಯನಲ್ಲಿ ಗಾಢವಾದ ಪರಿಣಾಮ ಮಾಡಿದಂತಹ ಸನ್ನಿವೇಶಗಳ ಮೇಲೆ ಬರ್ತಾವು, ಆ ಮನಸ್ಸಿನಾಗ ಬರ್ತಾವು, ಅಭಿವ್ಯಕ್ತ ಆಗ್ತಾವು, ಅವಾಗ ಧ್ಯಾನ ಮಾಡೋದೇನ್ರಿ ಹೋತು. ಧ್ಯಾನ ಹಾರಿ ಹೋತು, ಸಂಸಾರ ಚಾಲು ಆತು, ಕುಂತಾನೆ ಧ್ಯಾನ ಕುಂತಾನ. ಆದ್ರೆ ಏನದ ಮನಸ್ಸಿನಾಗ, ಮನಸ್ಸು ಕುಂತಿಲ್ಲ ಧ್ಯಾನಕ್ಕೆ. ಅವೇನು ಸಂಸ್ಕಾರಗಳ ಪರಿಣಾಮ ಬೀರವಲ್ಲ, ಅವುಗಳ ಬಗ್ಗೆ ವಿಚಾರ ಮಾಡ್ತಾರೆ. I had a disturbing emotions, they will remain as samskaras, and during meditation those transactions alone will come. ನಾ ಧ್ಯಾನ ಕುಂತಾಗ ಧ್ಯಾನ ಮಾಡಕ್ ಬಿಡುದಿಲ್ಲವು, ಅವ ವಿಚಾರಗಳು ಬರ್ತಾವ. And therefore we should find out a method by which violent disturbances are not hindered. ಹಂಗಾರೆ ಮನುಷ್ಯಗೆ ಏನ್ ಮಾಡ್ಬೇಕು ಅಂದ್ರೆ, ಯಾವುದೇ ಘಟನೆ ನಮ್ಮ ಮನುಷ್ಯನ ತೀವ್ರವಾದ ಪರಿಣಾಮ ಮಾಡ್ತಾವ, ಆ ಘಟನೆಯನ್ನ ನಾವು ಏನ್ ಮಾಡ್ಬೇಕು, ಆದಷ್ಟು ಅವಾಯ್ಡ್ ಮಾಡ್ಬೇಕು. And I do not allow my subconscious mind to form disturbing ಸಂಸ್ಕಾರ. ಆ ಒಂದು ಏನು ಅರಿವಿನ ಆಳದಲ್ಲಿ ಇದ್ದಂತ ಸಂಸ್ಕಾರಗಳು ಅದೇವಲ್ಲ, ಧ್ಯಾನ ಕುಂತಾಗ ಏನು ಹೊರಹೊಮ್ತಾವಲ್ಲ ಅವು, ಆ ಹೊರಹೊಮ್ಮುವಂತವನ್ನ ನಿಯಂತ್ರಣ ಮಾಡ್ಬೇಕು. ಏನಂತ, ನೀನ್ ಆಮೇಲೆ ಇನ್ನೊಂದು ತಾಸು ಬಿಟ್ಟು ನಾನು ನಿನ್ಗೆ ಬಗ್ಗೆ ವಿಚಾರ ಮಾಡ್ತೀನಿ, ಈ ಸದ್ಯ ನೀ ಸರ್ಕೊಂಡು ಹೋಗ್ಬೇಕು. And how to do that ಹೇಳ್ತಾರ. How to do that, ಹೆಂಗ್ ಮಾಡೋದು? How to neutralize the possible scar in the mind. ಹೆಂಗ್ ಅದನ್ನ ನ್ಯೂಟ್ರಲೈಸ್ ಮಾಡ್ಬೇಕು, ಹೆಂಗ್ ಇಲ್ದಂಗ್ ಮಾಡ್ಬೇಕ್ರಿ ಅದನ್ನ? That is by training our mind to have samatvam. ಆ ಮನಸ್ಸಿಗೆ ಒಂದು ಟ್ರೈನಿಂಗ್ ಕೊಡ್ಬೇಕು. ನೋಡಪ್ಪ, ನಿನ್ಗೆ ಏನದಾವಲ್ಲ ಡಿಸ್ಟರ್ಬೆನ್ಸ್, ನಾ ಇವತ್ತು ತಾಸು ಈಗ ಧ್ಯಾನ ಕುಂತಾನೆ, ಧ್ಯಾನದಾಗ ನೀ ಬರಕ್ ಹೋಗ್ಬೇಡ. ನಾ ಇನ್ನು ಒಂದ್ ತಾಸು ಆತಂದ್ರೆ 4 ಗಂಟೆಗೆ, ಈಗ 3 ಆಗೈತಿ, 4 ಗಂಟೆಗೆ ಅಂದ್ರೆ ಮತ್ತೆ ಏನೈತಿ ನಿನ್ ಕಡೆ ಲಕ್ಷ ಕೊಡ್ತೀನಿ. ಅಲ್ಲಿ ಬೇಡ, ನಿನ್ ಲಕ್ಷ ಕೊಡೋದಿಲ್ಲ. ಈಗ ನೀ ಹೋಗ್ಬಿಡು, ನಾ ಬಿಜಿ ಇದೀನಿ, ನೀನು 4 ಗಂಟೆಗೆ ಬಾ ಅಂತ ಅದಕ್ಕೆ ಮನೆಗೆ ಹೇಳಬೇಕು. ಆ ಬರುವಂತ ಸನ್ನಿವೇಶ ಏನೈತಲ್ಲ, ಮನಸ್ಸಿನಾಗ ಹೇಳುವಂತ ಕಾಮ ಕ್ರೋಧಾದಿಗಳು ಏನು ಆ ಭಾವನೆಗಳು ಐತಿ, ಅರಳೋದಾಗ್ಲಿ ಕೆರಳೋದಾಗ್ಲಿ ಮಾಡಾಕತ್ತಾವಲ್ಲ, ಅವ್ಕೆ ಹೇಳ್ಬೇಕು, ನಾ 1 ತಾಸು ಧ್ಯಾನ ಮಾಡೋದಿನಿ, ಆಮೇಲೆ ನಾನು ನಿನ್ನ ವಿಚಾರಿಸ್ಕೊತೀನಿ. ಡೆಫಿನೆಟ್ಲಿ 100%. So as they give as the example of a great philosopher, when he heard the news that
he has lost all his wealth, which was coming in a ship. The ship itself sank and never came to, and news came to the philosopher, businessmen, and they said that you have lost everything. Then the first response was, what? Almost the heart was about to stop. He is a philosopher. He has trained his mind to respond to the situations properly. Immediately he recovered, got his balance back, and made the second statement. So what? ಒಬ್ಬ ನಮ್ಮ ನಿಮ್ಮಂಗ ಸ್ವಲ್ಪ ಅಧ್ಯಾತ್ಮ ಸಾಧನೆ ಮಾಡಿದ್ದ, ಉಪನಿಷತ್ತು ಓದಿದ್ದ, ತತ್ವಪದ ಶೋಧನೆನೂ ಮಾಡಿದ್ದ, ಆತ್ಮ ಅನಾತ್ಮ ವಿವೇಕನೂ ಮಾಡಿದ್ದ, ಜ್ಞಾನನೂ ಆಗಿತ್ತು, ಮನನೂ ಆಗಿತ್ತು, ನಿಧಿಧ್ಯಾಸನೂ ಸ್ವಲ್ಪ ಮಾಡಿದ್ದ. ಅವ ಏನ್ ಮಾಡ್ತಿದ್ದ ಅಂತಂದ್ರ said that you have lost everything. ನಿಂದು ಅವ ಏನಿದ್ನಲ್ಲ ಜ್ಞಾನಿ ಫಿಲಾಸಫರ್, ಅವನೊಂದು ಹಡಗಿತ್ತು. ಆ ಹಡಗದಾಗ ಅದು ವಿದೇಶಿ ಯಾತ್ರೆ ಮಾಡ್ಕೊಂಡು ಬರಬೇಕಾದ್ರೆ ಆ ಹಡಗು ಸಾಕಷ್ಟು ಸಂಪತ್ತುಗಳನ್ನು ತೆಗೆದುಕೊಂಡು ಬರುವತ್ನಾಗ ಅದು ಮುಳುಗಿ ಅದು ಇಲ್ದಂಗ ಆಗ್ಬಿಟ್ಟು ಹಡಗು ಸಿಗಬಾರ್ದು ಅನ್ನುವಂತ ಸುದ್ದಿ ಬಂತು. Which was the wealth, almost all the wealth which was coming in a ship, the ship itself sank, ಮುಳುಗಿ ಹೋಗ್ಬಿಡ್ತು. The news came to the philosopher, businessmen, and they said that you have lost everything. ಅಲ್ಲಪ್ಪ, ನೀ ಎಲ್ಲ ಕಳ್ಕೊಂಡ್ಬಿಟ್ಟಿ. ಈ ಸಂಪತ್ತು ಭರಿತವಾದಂತ ನಿನ್ನ ಹಡಗ ಪ್ರದೇಶಕ್ಕೆ ಹೋಗಿ ನಿನ್ನ ಸ್ವದೇಶಕ್ಕೆ ಬರೋದ್ ಮುಂದೆ ಅದು ಏನಾಗ್ಬಿಡ್ತು ಅಂದ್ರೆ ನಡಕ ಎಲ್ಲ ಮುಳುಗಿ ಬಿಟ್ಟದ. ಅದ್ರಾಗಿದ್ದಂತ ಸಂಪತ್ತೆಲ್ಲ ನೀರು ಪಾಲಾಗ್ಯದ ಅಂತ ಸುದ್ದಿ ಹೇಳಿದಾಗ ಅವ ಏನಂದ, ಅಂದ. ಮೊನ್ನೆ ಸಲಕ್ಕೆ ಕಿವಿ ಮ್ಯಾಗ ಬಿದ್ದಾಗ ಗಾಬರಿ ಆದ, ಅಜ್ಞಾನಿಗಂತೇನೆ ಗಾಬರಿ ಆದ. ಆಮ್ಯಾಗ ವಿಚಾರ ಮಾಡಿದ, ಆತ್ಮ ಅನಾತ್ಮ ವಿವೇಕ ಮಾಡಿದ, ಮನುಷ್ಯನ ಮ್ಯಾಗ ವಿಚಾರ ಮಾಡಿ, ಓಹೋ ಇದು ಬರುವುದು ಹೋಗು ಸ್ವಭಾವದ ಐತಿ, ನನಗ್ ಗೊತ್ತೈತಲ್ಲ, ನಾ ಯಾಕೆ ಇಷ್ಟ ಇದಕ್ಕ ಇಂಪಾರ್ಟೆನ್ಸ್ ಕೊಡ್ಬೇಕು, ಯಾಕೆ ಇಷ್ಟು ಮಹತ್ವ ಕೊಡ್ಬೇಕು ಒಂದು ತನ್ನ ಮನಸ್ಸನ್ನ ಸಮತ್ವ ಮಾಡ್ಕೊಂಡು ಸೋ ವಾಟ್ ಏನಾತ್ ಬಿಡೋ ಅಂತವ. ಮೊದಲೇನಂದ, ಅಂದ, ಏನಾತು, ನಂದೆಲ್ಲ ಲಾಸ್ ಆತ ಅಂದ. ಒಂದ್ 5 ನಿಮಿಷದಾಗ ಸ್ವರೂಪಕ್ಕೆ ಹೋಗಿ ವಿಚಾರ ಮಾಡ್ಕೊಂಡು ಅಲ್ಲಿ ಅನಾತ್ಮ ಪಟ್ಟ ಹಾಕತ್ತದ ಆ ಸಂಸ್ಕಾರ ಇದ್ದವ್ರಿಗೆ. ಓ ಆತ ಹೋತ, ಆದ್ರೆ ಏನಾತು, ಸೋ ವಾಟ್ ಅಂದ. ಅವ ಏನಿದ್ದ, ಈ ವಾಸ್ ಎ ಫಿಲಾಸಫರ್ ಕಮ್ ಬಿಸ್ನೆಸ್ ಮ್ಯಾನ್. ವ್ಯವಹಾರನು ಮಾಡ್ತಿದ್ದ, ವ್ಯಾಪಾರನು ಮಾಡ್ತಿದ್ದ, ಆತ್ಮಜ್ಞಾನಿನೂ ಹೌದು. This changing from what to so what, we require a tremendous mental training. ಆ ವಾಟದಿಂದ ಸೋ ವಾಟ್ ಅನ್ನೋದಕ್ಕೆ ಈ ಮನಸ್ಸಿಗೆ ತುಂಬಾ ನಮ್ಗೆ ಟ್ರೈನಿಂಗ್ ಬೇಕಾಗ್ಯದ. ಆ ಟ್ರೈನಿಂಗ್ ಕೊಡುವಂತದ್ದ ಈ ನಿಧಿಧ್ಯಾಸನ ಆತ್ಮೀಯರೇ. ನಮ್ಗೆ ಅದರದ ಕೊರತೆ ಬಹಳ ಅದ. ಶ್ರವಣ ಬಹಳಷ್ಟು ಮಾಡೇವಿ, ಬೇಡ ಒಂದ್ 4 ಗಂಟೆಷ್ಟು ಮನನೂ ಮಾಡೇವನ್ರಿ. ಆದ್ರೆ ನಿಧಿಧ್ಯಾಸನ ಮಾಡಿದವರು ಬಹಳ ಕಡಿಮೆ. ಅದ್ರ ಕೊರತೆಯಿಂದ ನಮ್ಗೆ ಏನಾಗ್ತದ ಅಂದ್ರೆ ಜ್ಞಾನದ ಫಲ ಅಡಚಣೆಯಾಗಿ ಬರ್ಲಿಕ್ಕೆ. This changing from what to so what requires a tremendous mental training, and that is samatmam, and this samatmam or tranquility is called karma yoga. ಈ ಒಂದು ಏನು ಸಮಾಧಾನ ತಗೋತಾರಲ್ಲ, ಇದಕ್ಕಂತಾರ ಕರ್ಮಯೋಗ ಮಾಡಿದಂತ ಅಂತಃಕರಣಕ್ಕ ಮಾತ್ರ ಗೋಚರ ಆಗ್ತದೆ. ನಾವು ಕರ್ಮಯೋಗ ಮಾಡೋದಿಲ್ಲ ಅಂದ್ರೆ ನಾವ್ ಹಿಂಗ ಅನ್ನೋದ ಅದ್ರಾಗ ಹೋದ್ರು ಹೋತ ಹೇಳಕ ಬರುದಿಲ್ಲ. Therefore, Krishna talks about karma yoga as a method of maintaining the tranquility of mind. ಈ ಮನಸ್ಸಿನ ಸಮತ್ವವನ್ನು ಕಾಯ್ಕೊಳ್ಳಕ್ಕೆ ಕರ್ಮಯೋಗವನ್ನ ಮಾಡು ಅಂತ ಭಗವಂತ ಕೃಷ್ಣ ಇನ್ನೂ ಮೇಳಾಗತ್ತಾನ 6ನೇ ಅಧ್ಯಾಯದಾಗ. ಲೋ ಆಲ್ಸೋ ಇಟ್ ಈಸ್ ಆಲ್ಮೋಸ್ಟ್ ಎ ಬ್ಯಾಲೆನ್ಸ್ಡ್ ಲಾ. ನಾವು ಬ್ಯಾಲೆನ್ಸ್ ಮಾಡಿದ್ವಲ್ಲ ಮನಸ್ಸು ಬರೀ ಅಲ್ಲೇ ಇಷ್ಟೇ ಆ ಏನು ಸಮ ಐತೆ ಆ ಸಮದ ಆಜುಬಾಜುನ ಹೋಗ್ತಾ ಇತ್ತು. ಈ ಸಮತ್ವ ಬರ್ಬೇಕಾದ್ರೆ ಏನ್ ಮಾಡ್ಬೇಕು, ಕರ್ಮಯೋಗವನ್ನ ಮಾಡ್ರಿ ಅಂತ ಹೇಳ್ತಾರೆ. ಆದ್ದರಿಂದ ಈ ಕರ್ಮಯೋಗಿ ಯಾರ ಕರ್ಮಯೋಗ ಮಾಡಿದ ಅವ್ರನ್ನ ಹೋಗಳಾಗತ್ತಾನೀಗ.
ಆತ ಪ್ರೇಸಸ್ ಎ ಹೌಸ್ ಹೋಲ್ಡ್. ಕರ್ಮಯೋಗಿ ಅಂದ್ರೆ ಬೇರೆ ಯಾರು ಅಲ್ಲ, ಒಬ್ಬ ಗೃಹಸ್ಥ ಜೀವನವನ್ನ ಮಾಡಿ ನಿಷ್ಕಾಮ ಕರ್ಮ ಯೋಗವನ್ನು ಮಾಡವ ಆಗಲಿ ಅಥವಾ ಸಕಾಮದಿಂದ ಮಾಡಿದ್ರೆ ಭಗವಂತಗೆ ಅದರ ಫಲವನ್ನ ಅರ್ಪಿಸಿ ಆ ಬಂದಂತ ಫಲವನ್ನ ಈಶ್ವರಾರ್ಪಣ ಬುದ್ಧಿಯಿಂದ ಸ್ವೀಕರಿಸೋದು. ಇಂಥವಾಗ ಅನ್ಬೇಕು ಕರ್ಮಯೋಗಿ ಅಂದ್ರೆ. ಇದು ಕರ್ಮಯೋಗಿಗೆ ಸಂಬಂಧಪಟ್ಟಲ್ಲ, ಗೃಹಸ್ಥರಿಗೆ ಸಂಬಂಧಪಡುತ್ತೆ ವಿಷಯ. ಹೌದು. Therefore, the sixth chapter begins with the glorification of the household. ಧನ್ಯೋ ಗೃಹಸ್ಥಾಶ್ರಮಿ ಅಂತ ಏನು ಶಾಸ್ತ್ರ ಹೊಗಳ್ತದ, ಹಂಗ ಇಲ್ಲಿ ಗೃಹಸ್ಥಾಶ್ರಮದ ಇದ್ದವ್ರನ್ನ ಹೊಗಳಿ ಈ ಪ್ರಾರಂಭ ಮಾಡ್ತಾ ಇದಾರ 6ನೇ ಅಧ್ಯಾಯ. ಧನ್ಯೋ ಗೃಹಸ್ಥಾಶ್ರಮ. ಯಾಕ್ರಿ ಧನ್ಯ? ಯಾಕಂದ್ರೆ ಒಬ್ಬ ಬ್ರಹ್ಮಚಾರಿ ಆಗಲಿ, ಒಬ್ಬ ವಾನಪ್ರಸ್ಥ ಆಗಲಿ, ಒಬ್ಬ ಸನ್ಯಾಸಿ ಆಗಲಿ ಬದುಕುದು ಯಾರ ಮ್ಯಾಗ್ರಿ? ಯಾರ ದುಡಿದು ಅನ್ನದ ಮ್ಯಾಗ ಬದುಕ್ತಾರೆ ಇವ್ರು. 3 ಮಂದಿ ದುಡಿತಾರೆ ಇವ್ರು. 3 ಮಂದಿ ಬ್ರಹ್ಮಚರ್ಯ ಆಶ್ರಮ ಆಗಲಿ, ವಾನಪ್ರಸ್ಥವಾಗಲಿ, ಸನ್ಯಾಸಿ ಆಗಲಿ, ಇವ್ರು ದುಡಿಯಾಗಿಲ್ಲ, ಬರೇ ಉಣ್ಣೋರು. ಮತ್ತ ಅವ್ರಿಗೆ ಊಟ ಹಾಕವ ಯಾರು? ಗೃಹಸ್ಥಾಶ್ರಮಿ. ಅವ ತನಗೋಸ್ಕರ ದುಡಿಬೇಕು, ಈ 3 ಆಶ್ರಮ ಸಂಬಂಧ ಅವ್ರಿಗೂ ದುಡಿಬೇಕು. ಅದಕ್ಕಂದ್ರೆ ಅವಾಗ ಧನ್ಯೋ ಗೃಹಸ್ಥಾಶ್ರಮಿ. ಆ ಗೃಹಸ್ಥಾಶ್ರಮಿ ಹೊಗಳ್ತ. Karma-yogi householder, and by the way of glorifying a householder, indirectly Krishna is glorifying Karma-yoga. ಗೃಹಸ್ಥನ ಹೊಗಳ ಉದ್ದೇಶ ಏನಪ್ಪಾ ಅಂದ್ರೆ ಕರ್ಮಯೋಗವನ್ನು ಹೊಗಳಬೇಕಾಗೈತಿ, ಅದಕ್ಕೆ ಗೃಹಸ್ಥನ ಹೋಗುತ್ತೆ. And by the way of glorifying Karma-yoga, Krishna is glorifying ಸಮತ್ವಂ. ಕರ್ಮಯೋಗವನ್ನ ಎತ್ತಿ ಇಟ್ಟದ ಯಾಕೆ ಹೇಳಾಗತ್ತಾನಂತಂದ್ರ ಮನಸ್ಸು ಸಮತ್ವಕ್ಕ ಇರಬೇಕು, ಅಂದಾಗ ಈ ವಿಷಯ ಗ್ರಹಣ ಆಗ್ತದ, ಇಲ್ಲಾಂದ್ರೆ ವಿಷಯ ಜಾರಿ ಬೀಳ್ತದ. The way of glorifying Karma Yoga, Krishna is glorifying Samatvam. So you should have the global vision. Grahastha glorification is equal to Karma Yoga glorification. Karma Yogavanna ಹೊಗಳತಾರ ಅಂತಂದ್ರೆ ಅಲ್ಲಿ ಗೃಹಸ್ಥರು ಹೊಗಳಾಗತ್ತಾರ. ಗೃಹಸ್ಥರು ಹೊಗಳಾಗತ್ತಾರ ಅಂದ್ರೆ ಕರ್ಮಯೋಗದ ಮಹಿಮೆ ಬಹಳ ಐತೆ. ಕರ್ಮಯೋಗದ ಮಹಿಮೆ ಬಹಳ ಐತೆ ಅಂದ್ರೆ ಮಲದೋಷ ಕಳ್ಕೊಳ್ಳೋದು ಬಹಳ ಅವಶ್ಯದ. ಈ ಲೈನ್ದ ಬರೋರಿಗೆ ಮಲದೋಷ ಕಳ್ಕೊಳ್ಳೋದು ತುಂಬಾ ಅವಶ್ಯದ. ಕರ್ಮಯೋಗ ಗ್ಲೋರಿಫಿಕೇಶನ್ ಇಸ್ ಈಕ್ವಲ್ ಟು ಸಮತ್ವಂ ಗ್ಲೋರಿಫಿಕೇಶನ್. ಕರ್ಮಯೋಗದ ಹೊಗಳಿಕೆ ಅಂದ್ರ ಸುಖ ದುಃಖ ಬರಲಿ, ಲಾಭ ಹಾನಿ ಆಗಲಿ, ಎರಡೂರಾಗೂ ಸಮತ್ವವನ್ನು ಮಾಡ್ಕೊಳ್ಳುವಂತ ಬುದ್ಧಿ ಏನೈತಿ, ಇದಕ್ಕಂತಾರ ಕರ್ಮಯೋಗ. And how does Krishna glorify a householder? ಒಬ್ಬ ಗೃಹಸ್ಥನನ್ನ ಭಗವಂತ ಹೆಂಗ್ ವರ್ಣನೆ ಮಾಡಾಕತ್ತಾನ ಇಲ್ಲಿ? ಬೈ ಪಾಯಿಂಟಿಂಗ್ ಔಟ್ ದಟ್ ಹೌಸ್ ಹೋಲ್ಡರ್ ಅಲೋನ್ ಇಸ್ ರಿಯಲ್ ಸನ್ಯಾಸಿ. ಅವಾಗ ಯಾಕೆ ಹೊಗಳಾಗತ್ತಾನ ಅಂತಂದ್ರೆ ಅವ ಕರ್ಮಯೋಗ ಮಾಡಾಕತ್ತಾನ. ಕರ್ಮಯೋಗ ಮಾಡೋದ್ರಿಂದ ಅವನ ನಿಜವಾದ ಸನ್ಯಾಸಿ ಅಂತ ಅವನ್ಗ ಏರ್ಸಾಗತ್ತಾರ, ಹೊಗಳಾಗತ್ತಾರ. ಈ ಗಿವ್ಸ್ ಎ ಟೈಟಲ್. ಅವನ್ ಪದವಿ ಕೊಟ್ಟಾರ. ಈಗ ಭಗವಂತ ಅವನ್ ಪದವಿ ಕೊಟ್ರು ಯಾರಿಗೆ? ಗೃಹಸ್ಥನಿಗೆ. ನೀನು ಸನ್ಯಾಸಿಯೋ, ಈ ವಿಷಯ ನೀನು ಕರ್ಮಯೋಗ ಮಾಡಾಗತ್ತಿ ಅಂತ ನಿನಗಿಂತ ಸನ್ಯಾಸಿ ಇನ್ಯಾರದ ಹೋಗು. ಸೊ ದ್ಯಾಟ್ ಇಟ್ ಮೀನ್ಸ್ ದ್ಯಾಟ್ ಯು ಆರ್ ಆಲ್ ರಿಯಲ್ ಸನ್ಯಾಸಿ. ಆದ್ದರಿಂದ ನಾವೆಲ್ಲರೂ ಸನ್ಯಾಸಿಗಳು ಅಂತ ಭಗವಂತ ಅಡ್ರೆಸ್ ಮಾಡಾಗತ್ತ. ಅಂಡ್ ನಾಟ್ ಓನ್ಲಿ ದ್ಯಾಟ್, he says the regular sannyasis are not real sannyasis. ಯಾರು ಕೈಪ ಹಾಕ್ಯಾರ, ಯಾರು ಕಮಂಡಲ ಹಿಡ್ದಾರ, ಯಾರು ಬಡಗಿ ಹಿಡ್ದಾರ, ಯಾರು ಜುಟ್ಟ ಬಿಟ್ಟಾರ, ಯಾರು ಗಡ್ಡ ಬಿಟ್ಟಾರ, ಯಾರು ಕಾಮಿ ಹಾಕ್ಯಾರ, ಯಾರು ಮನಿ ಬಿಟ್ಟಾರ, ಯಾರು ಮದುವೆಗಿಲ್ಲ, ಅವ್ರಿಗೆ ಸನ್ಯಾಸಿ ಅನ್ನೋದಕ್ಕಿಂತ ಇವ ಏನ್ ಕರ್ಮಯೋಗಿ ಮಾಡಲ್ಲ, ಅವ ನಿಜವಾದ ಸನ್ಯಾಸಿ ಅನ್ಬೇಕು. ಅವನನ್ನ ಭಗವಂತ ಇಲ್ಲೇ ವರ್ಣನೆ ಮಾಡಾಕಿಲ್ಲ. ದ ರೆಗ್ಯುಲರ್ ಸನ್ಯಾಸೀಸ್ ಆರ್ ನಾಟ್ ರಿಯಲ್ ಸನ್ಯಾಸಿ. ಏನು ಈ ವೇಷಭೂಷಣದಿಂದ ಸನ್ಯಾಸ ಆಗ್ಯಾರ, ಮಾನಸಿಕವಾಗಿ ಯಾವುದೂ ಸನ್ಯಾಸ ಇಲ್ಲ. ಅಂತವ್ರಿಗೆ ಸನ್ಯಾಸಿಗಳಂತ ಅವ ಭಗವಂತ ಹೊಗಳೋದಿಲ್ಲ. ಮನಸ್ಸಿನಿಂದ ಏನು ಬಿಟ್ಟಿರಿ ಅಂತವರ ಸನ್ಯಾಸಿಗಳು. And by that he gives a knock on my head. ಹಿಂಗೆ ಹೇಳಿ ಭಗವಂತ ನಮ್ಗೆಲ್ಲರಿಗೂ ವಿಚಾರ ಮಾಡಕ್ ಹಚ್ಚಿದ. ವಿಚಾರ ಮಾಡ್ರಿ, ಯಾರು ಜ್ಞಾನಿ, ಯಾರು ಸನ್ಯಾಸಿ ಅಂತ. ಸೊ ಪ್ರೊಫೆಷನಲ್ ಸನ್ಯಾಸಿ ಇಸ್ ನಾಟ್ ಎ ರಿಯಲ್ ಸನ್ಯಾಸಿ. ಎ ಹೌಸ್ ಹೋಲ್ಡರ್ ಇಸ್ ಎ ರಿಯಲ್ ಸನ್ಯಾಸಿ. ಕ್ಯಾಮಿ ಹಾಕೊಂಡು ಮನಿ ಬಿಟ್ಟು ಅಡವಿ ಸೇರಿದವ ಸನ್ಯಾಸಿ ಅಲ್ಲ. ಮನ್ಯಾಗ ಇದ್ದ ಅವುಗಳ ಮ್ಯಾಗಿನ ಆಸೆ ಬಿಟ್ಟವನಲ್ಲ, ಕರ್ಮಯೋಗ ಮಾಡಾಕತ್ತಾನ, ಅವ ನಿಜವಾದ ಸನ್ಯಾಸಿ. Then again Krishna points out a conventional meditator is not a real meditator. ಇನ್ನು ಧ್ಯಾನ ಮಾಡವ ಏನದಲ್ಲ,
ಡೋಂಗಿ ಧ್ಯಾನ ಮಾಡವ, ಬಕತ್ ಧ್ಯಾನ ಮಾಡವ, ಕಣ್ಣು ಮುಚ್ಕೊಂಡು ಅಗದಿ ಸ್ಟ್ರಿಕ್ಟ್ ಕುಂತಾನ, ನೆಟ್ಟಿಗೆ ಮಾಡ್ಯಾನ, ಕಣ್ಣು ಮುಚ್ಚಾನ, ಮನಸ್ನಾಗ ಏನ್ ಮಾಡತ್ತಾನ, ವಿಷಯ ಧ್ಯಾನ ಮಾಡದ ಅಂತವನು ಕೂಡ ಕಪಟ ಸನ್ಯಾಸಿ. Again, Krishna points out that a conventional meditator is not a real meditator. ಅವನು ಕೂಡ ನಿಜವಾದ ಧ್ಯಾನ ಯೋಗಿ ಅಲ್ಲ. Who is a conventional meditator? One who has withdrawn from all the activities. ಅವ ಏನ್ ಮಾಡ್ಯಾನ, ಎಲ್ಲ ತನ್ನ ಕೆಲಸ ಕಾರ್ಯಗಳಿಂದ ಮನಸ್ಸನ್ನ ಹಿಂದೆ ತಗೊಂಡ್ಬಂದಾನ. And he is taking to a quiet place. ಅವ ಒಂದ ನಿಶ್ಶಬ್ದವಾದ ಸ್ಥಳದಲ್ಲಿ ಹೋಗಿ ಕುಂತಾನ. By talking to proper posture, ಹ್ಯಾಂಗ್ ಕುಂತಿರ್ಬೇಕು ಹಂಗ ಪದ್ಮಾಸನದ ಹಾಕಿ ಕುಂತಾನ, ಅಥವಾ ಸ್ವಸ್ತಿಕಾಸನ ಯಾವುದೋ ಒಂದು ಆಸನದ ಹಾಕಿ ಕುಂತಾನ. ಕ್ಲೋಸಿಂಗ್ ಐಸ್, ಕಣ್ಣು ಮುಚ್ಚಿ ಕುಂತಾನ. ಕೀಪಿಂಗ್ ದ ಬಾಡಿ ಸ್ಟ್ರೇಟ್, ಬೆನ್ನೆಲ್ಲ ನೆಟ್ಟಿಗೆ ಇರಬೇಕು, ನೆಟ್ಟಿಗೆ ಇರುವಂತಾನ. He is a regular conventional meditator. Krishna says that a conventional meditator is not a true meditator. ಇವಾಗ ನೀವು ನಿಜವಾದ ಧ್ಯಾನ ಯೋಗಿ ಅನ್ನಕ್ ಹೋಗ್ಬೇಡ್ರಿ. Then who is a true meditator? ನಿಜವಾದ ಧ್ಯಾನ ಯೋಗಿ ಯಾರು ಅಂದ್ರೆ, ಕರ್ಮಯೋಗಿ ಗೃಹಸ್ಥ is a true meditator. ಯಾವ ಗೃಹಸ್ಥ ಅದಾನೋ, ಯಾವ ಕರ್ಮಯೋಗವನ್ನು ಮಾಡಕತ್ತಾನೋ ಅವ ನಿಜವಾದ ಜ್ಞಾನಿ. ಯಾವ ಗೃಹಸ್ಥ ಇಲ್ಲ, ಎಲ್ಲ ಬಿಟ್ಟು ಬಂದಾನ, ಆದ್ರೂ ಕರ್ಮಯೋಗ ಮಾಡಕತ್ತಾನ, ಸನ್ಯಾಸಿ ವೇಷ ಹಾಕೊಂಡು ಕರ್ಮಯೋಗ ಮಾಡಕತ್ತಾನ ಅಂದ್ರ ಅವನು ಕೂಡ ನಿತ್ಯ ಸನ್ಯಾಸಿ. ಸನ್ಯಾಸಿ ಡ್ರೆಸ್ ಹಾಕೊಂಡು ಬೇರೆ ಏನ್ ಮಾಡಕತ್ತಾರಲ್ಲ ಅವರು ಸನ್ಯಾಸಿಗಳಲ್ಲ, ಅವರು ಗೃಹಸ್ಥರು. ಸೊ ಕೃಷ್ಣ ಹಿಯರ್ ಗೋಸ್ ಟು ಎಕ್ಸ್ಟೆಂಟ್ by criticizing a sannyasi for the sake of glorifying a grahastha. So naturally Shankaracharya is a little bit worried. ಶಂಕರರು ಸನ್ಯಾಸವನ್ನ ಎತ್ತಿ ಹಿಡಿಯೋದು, ಭಗವಂತ ಇಲ್ಲಿ ಸ್ವಲ್ಪ ಮಾರ್ಜಿನ್ ಕೊಟ್ಟು ಗೃಹಸ್ಥರಿಗೂ ಕೂಡ ಸನ್ಯಾಸಿಗಳು ಸಾಧನೆ ಮಾಡಬಹುದಾದಂತಹ ಸಾಧನೆ ಸಿದ್ಧಿಯನ್ನ ಗೃಹಸ್ಥರು ಮಾಡಬಹುದು ಅನ್ನುವ ದೃಷ್ಟಿಯಿಂದ ಅಲ್ಲೇ ಗೃಹಸ್ಥರನ್ನ ಹೊಗಳಾಗತ್ತಾರಂತ ಬಾಳ ಉಬ್ಬಿಕೊಂಡ್ರೆ ಬ್ಯಾಡ್ರಿ. ಅಥವಾ ಕರ್ಮಯೋಗ ಬಿಟ್ಟು ಮತ್ತು ನಮ್ಗೆ ಹೆಂಗಂದ್ರು ಹೊಗಳಾಡ್ಬಿಡ, ನಾವ್ಯಾಕೆ ಇನ್ಮ್ಯಾಗ ಕರ್ಮಯೋಗ ಮಾಡ್ಬೇಕು ಅನ್ನಕ್ ಹೋಗ್ಬೇಡ್ರಿ. ಕರ್ಮಯೋಗ ಮಾಡ್ರಿ, ಯಾರು ಮಾಡಿಲ್ಲ ಇನ್ಮ್ಯಾಗ ಚಾಲು ಮಾಡ್ರಿ. ಕರ್ಮಯೋಗದಿಂದ ಆಧ್ಯಾತ್ಮಿಕ ಪ್ರಗತಿ ಬೇಗನೆ ಆಗ್ತದ. ಅಲ್ಲಿ ಗೃಹಸ್ಥರು ಹೊಗಳಾಗತ್ತಾನಲ್ಲಪ್ಪ ಇವ ಶ್ರೀಕೃಷ್ಣ, ಈಗ ನಾ ಏನ್ ಮಾಡ್ಲಿ ಅಂತಾರ ಮನಸ್ನಾಗ. ಶಂಕರಾಚಾರ್ಯರು ಅವ್ರ ಮನಸ್ನಾಗ ಏನಂದ್ರ ಸನ್ಯಾಸ ಬೇಕು, ನಿಜವಾದ ಪ್ರಖರವಾದ ಸನ್ಯಾಸಗಿದ್ದವಾಗ ಈ ಜ್ಞಾನ ಆಗ್ತದ. ಇಲ್ಲಿ ಯಾಕೆ ಹಿಂಗ ಹೇಳಾಗತ್ತಾನ ವ್ಯಾಸಾಚಾರ್ಯ, ಭಗವಂತನ ಬಾಯಲ್ಲಿ ಹಿಂಗ್ಯಾಕೆ ಹೇಳ್ಸಾಗತ್ತಾನ ಅಂತ ಶಂಕರಾಚಾರ್ಯ ಒಂದ್ ಸ್ವಲ್ಪ ದಿಗಿಲಾದ್ರೂ ಆಗಬಹುದು ಅಂತ ಅಪ್ಪೋರ್ ಬರೀತಾರ ಕಾಮೆಂಟ್ರಿ. ನ್ಯಾಚುರಲಿ ಶಂಕರಾಚಾರ್ಯ ಈಸ್ ಲಿಟ್ಲಿ ಬಿಟ್ಟು ವರೀಡ್, ಸ್ವಲ್ಪ ಯಾಕೋ ವಿಚಾರ ಮಾಡಾಕತ್ತಾರಂತ ಶಂಕರಾಚಾರ್ಯರು. ಯಾಕೆ ಹಿಂಗ್ ಬರಾತಾನ ಹೇಳಾಗತ್ತಾನ ಶ್ರೀಕೃಷ್ಣನ ಬಾಯಲ್ಲಿ ವ್ಯಾಸಾಚಾರ್ಯರು ಯಾಕೆ ಹಿಂಗ್ ಹೇಳ್ಸಾಗತ್ತಾರ. If he gets a little chance, he will talk about the glory of sannyasa. ನಿಮಗ್ ಒಂದ್ ಸ್ವಲ್ಪ ಅವಾಗ ಏನಾದ್ರು ಶಂಕರಾಚಾರ್ಯರಿಗೆ ಅವಕಾಶ ಸಿಕ್ತು ಅಂತಂದ್ರೆ ಸನ್ಯಾಸಿಗಳ ಬಗ್ಗೆ ಇಷ್ಟು ನಿಖರವಾದ ಸನ್ಯಾಸಿಗಳ ಬಗ್ಗೆ ಮಾತಾಡ್ತಾರೆ, ಅದನ್ನ ಅವ್ರು ಬಂದಾಗ ಹೇಳ್ತೀನಿ ಅಂತ. ಇಲ್ಲಿ ಗೃಹಸ್ಥರು ಹೊಗಳೋದೈತಿ, ಎದಕ್ಕ ಕರ್ಮಯೋಗವನ್ನು ಹೊಗಳೋದೈತಿ, ಎದಕ್ಕ ಮಲದೋಷ ಕಳ್ಕೊಳ್ಳೋದೈತಿ, ಅದಕ್ಕೆ ಕರ್ಮಯೋಗಿನ ಒಳಗತ್ತ. ನೋಡ್ರಿ ಹೆಂಗೈತಿ ವಿಚಾರ. ಗೃಹಸ್ಥರ ಹೊಗಳೋದು ಉದ್ದೇಶ ಇಲ್ಲ, ಯಾರನ್ನ ಉಳ್ದದ ಕರ್ಮಯೋಗವನ್ನು ಮಾಡುವಂಗ ಉಳಿದ ಉದ್ದೇಶ. ನಾ ಸನ್ಯಾಸಿ ಆಗಿನ ಕೈಪ ಹಾಕಿ ನಾಯಕ್ ಮಾಡ್ಬೇಕು ಕರ್ಮಯೋಗ ಅಂದ್ರೆ ಆಗೋದಿಲ್ಲ, ಕೆಲಸ ಮುಂದೆ ಆಗೋದಿಲ್ಲ. ಬರೀ ಡ್ರೆಸ್ ಹಾಕೊಳ್ಳೋದಾತು, ಭಿಕ್ಷಾ ಬೇಡೋದಾತು. ಬಿಳಿ ಡ್ರೆಸ್ ಹಾಕೊಂಡು ಸಂಸಾರ ಮಾಡ್ತಾನ, ಇವಾಗ ಕ್ಯಾವಿ ಹಾಕೊಂಡು ಸಂಸಾರ ಮಾಡಾಕ್ತಾನೆ, ಇಷ್ಟ ಬರುತ್ತೆ, ಬೇರೆ ಏನೂ ಇಲ್ಲ. Why does he call a grahastha as a real sannyasi? ಯಾಕೆ ಗೃಹಸ್ಥನಿಗೆ ಸನ್ಯಾಸಿ ಅನ್ನಾಗತ್ತಾನ ಭಗವಂತ ಇಲ್ಲಿ ಅಂದ್ರೆ, there must be some reason behind it. ಏನೋ ಒಂದು ಕಾರಣ ಇರ್ಬೇಕಲ್ಲ. ನಾರ್ಮಲಿ ಸೀಯಿಂಗ್ ಗೃಹಸ್ಥ ಕೆನಾಟ್ ಬಿ ಕಾಲ್ಡ್ ಸನ್ಯಾಸಿ. ಸಾಮಾನ್ಯವಾಗಿ ಗೃಹಸ್ಥನಿಗೆ ಸನ್ಯಾಸಿ ಅಂತ ಎಂದು ಅನ್ನಬಾರ್ದು. ಬಿಕಾಸ್ he has not renounced anything. ಅವ ಇನ್ನೂ ಏನು ತ್ಯಾಗ ಮಾಡೇ ಇಲ್ಲ. ಗೃಹಸ್ಥ ಮನ್ಯಾಗ ಅದಾನ. He is very much at home. ಮನೆಯಲ್ಲೇ ಅದಾನ. He has got all the possessions to intact. ಅವಾಗ ಏನೇನ್ ಬೇಕು ಸಂಸಾರದಾಗ ಅವೆಲ್ಲವೂ ಅವನ ಹತ್ರ ಅದಾವ. ಸ್ತ್ರೀ
ಪುತ್ರ ಧನ ಕನಕ ವಸ್ತ್ರ ವಾಹನ ಪೆನ್ಷನ್ ಆಸ್ತಿ ಅಂತ ಸ್ಥಾನ ಮಾನ ಗೌರವ ಪದವಿ ಪಟ್ಟ ಎಲ್ಲ ಅದಾವು. ಏನು ಬಿಟ್ಟಿಲ್ಲ ಅವನು. ತಮಗೆ ಸನ್ಯಾಸ ಆಗ್ತೀರಿ? all bank balance, all shares, landed property, etc., all those things he has. ಎಲ್ಲ ಅದ ಅವನ ಕಡೆ. ಹೆಂಡದ ಮಕ್ಕಳದ ಮೊಮ್ಮಕ್ಕಳದಾವ, ಬಲ ಐತಿ, ಬ್ಯಾಂಕ್ ಬ್ಯಾಲೆನ್ಸ್ ಐತಿ, ಬಂಗಾರ ಐತಿ, ಅಧಿಕಾರ ಐತಿ, ಅಂತಸ್ತು ಐತಿ. ತಮಗ್ಯಾಕ ಸನ್ಯಾಸ ಅಂತೀರಿ? ನೀವು ಕಿಮ್ಮತ್ ಕಳೆದಿರಲ್ಲ. ಸನ್ಯಾಸ ಅಂದ್ರ he has got a good kutumba also. He introduces this is my grandson, this is my granddaughter, this is my daughter-in-law, this is my son-in-law. ಒಳ್ಳೆ ಕುಟುಂಬ ಅಂತದನ್ರಿ ಅವ ಪರಿಚಯ ಮಾಡಿಸ್ತಾನ ಬಂದು ಗುರುಗಳಿಗೆ. ನೋಡ್ರಿ ಈಕೆ ನನ್ನ ಹೆಂಡತಿ, ನೋಡ್ರಿ ಇವ ನನ್ನ ಹಿರಿಯ ಮಗ, ಈಗ ನೋಡ್ರಿ ನಮ್ಮ ಮೊನ್ನೆ ಸೊಸಿ, ಇವ ನೋಡ್ರಿ ಎರಡನೇ ಮಗ, ಈಗ ನೋಡ್ರಿ ಎರಡನೇ ಸೊಸಿ, ಈಗ ನೋಡ್ರಿ ಮಗಳು, ಇವ ಅಳಿಯ, ಇವ್ ನೋಡ್ರಿ ಅಳಿಯನ ಮಕ್ಕಳು, ಇವ್ ನನ್ನ ಮಗನ ಮಕ್ಕಳು, ಇವ್ ಒಂದನೇ ಮಗನ ಮಕ್ಕಳು, ಇವ್ ಎರಡನೇ ಮಗನ ಮಕ್ಕಳು, ಇವ್ ನನ್ನ ಮಗಳ ಮಕ್ಕಳು ಎಲ್ಲ ಹೇಳ್ತಾನಂತ. ಮತ್ತ ಅಂತ ಅವ ಏನ್ ಬಿಟ್ಟಿಲ್ಲ, ಅವಾಗ ಸನ್ಯಾಸಿ ಏನಾಗತ್ತೀರಿ? ಇದು ವಿಡಂಬನೆ ಆತಲ್ಲ. When Grahastha is possessing everything, how can Krishna say Grahastha is a ಸನ್ಯಾಸಿ? ಎಲ್ಲವನ್ನ ಇಟ್ಕೊಂಡು ಕುಂತಾನವ, ಅವಂಗ ನೀ ಸನ್ಯಾಸಿ ಅಂತ ಯಾಕೆ ಅನ್ಬೇಕ್ರಿ? ತೀರ ಬಾಳ ಬಿಡಿದ ಅತಿರೇಕಾತ್ಮ ಇದು. ಬಿಕಾಸ್ ದ ವರ್ಡ್ ಸನ್ಯಾಸಿ ಮೀನ್ಸ್ ರಿನೌನ್ಸರ್. ಯಾಕಂದ್ರ ಸನ್ಯಾಸಿ ಅಂದ್ರ ಸಮ್ಯಕ್ ನ್ಯಾಸ ಮಾಡಿದವ. ಸಮ್ಯಕ್ ಅಂದ್ರೆ ಚೆನ್ನಾಗಿ, ನ್ಯಾಸ ಅಂದ್ರೆ ಬಿಟ್ಟಿರ್ಬೇಕು. ಯಾವ ಸ್ತ್ರೀ ಪುತ್ರ ಧನ ಕನಕ ವಸ್ತ್ರ ವಾಹನ ಪೆನ್ಷನ್ ಅಂತಸ್ತು ಅಧಿಕಾರ ಹೊಲ ಮನಿ ಏನೈತಿ ಎಲ್ಲ ಬಿಟ್ಟವಂಗ ಸನ್ಯಾಸಿ ಅನ್ಬೇಕು. ಇವೆಲ್ಲ ಹಿಡ್ಕೊಂಡ್ ಕುಂತಾನ. ಈಗ ಸನ್ಯಾಸಿ ಅಂತ ಹೇಳತಾನವ ಭಗವಂತ. Therefore the question comes, what entitles a grahastha to enjoy the name of a sannyasi? ಗೃಹಸ್ಥನಿಗೆ ಸನ್ಯಾಸಿ ಅನ್ಬೇಕಾದ್ರ ಗೃಹಸ್ಥನಲ್ಲಿ ಏನಂತ ಒಂದು ವಿಶೇಷ ಐತ್ರಿಪಾ? ಏನ್ ಇರ್ಬೇಕಲ್ಲ. ಸುಳ್ಳ ಅಂತೂ ಏನ್ ಹೇಳಾಗತ್ತಿಲ್ಲ ಭಗವಂತ. ಅಥವಾ ಗೃಹಸ್ಥ ಕಡೆಯಿಂದ ಏನಾರ ಬೇಕಾಗೈತೆ ಒಂದಿಷ್ಟು ಏನಾರ ಒಂದು 5 ಪಾವಲಿ ಒಂದ್ ಪಡಿ ಅಕ್ಕಿ, ಗೃಹಸ್ಥರಿಂದ ಏನಾರ ಬೇಕಾಗೈತಿ. ಹಂಗಾರ ಹೊಗಳ್ತಾರ ಕೆಲವೊಂದು, ಇಂದ್ರ ಚಂದ್ರ ಹಂಗ ಹಿಂಗ ದಾನಿ ಇದ್ದೀವಿ ಕೊಡಗೆ ದಾನಿ ಅಂತ ಹಂಗೇನಾರ ಹೊಗಳಾಗತ್ತಾರ. ಇಲ್ಲೇ ಭಗವಂತ ಆ ಗೃಹಸ್ಥರಿಂದ ಏನಾರ ಬೇಕಾಗೈತೆ ಗೃಹಸ್ಥ ಪರಮಾತ್ಮ ಇಲ್ವಲ್ಲ. Krishna gives, and Krishna gives the reason here. Krishna says sannyasi means a renouncer. That is literal meaning. ಸನ್ಯಾಸಿ ಅಂದ್ರೆ ಎಲ್ಲ ಬಿಟ್ಟಾವ. ಅದು ಶಬ್ದಶಃ ಅರ್ಥ. ಲಿಟರಲ್ ಮೀನಿಂಗ್ ಅಂದ್ರೆ ಶಬ್ದಶಃ ಅರ್ಥ. The word sannyasi doesn't say renouncer of what? That is not said. He doesn't say renouncer of wife and children. He doesn't say renouncer of home and job. A sannyasi means renouncer. Therefore Krishna argues a karma yogi grahastha is a renouncer because he has renounced his concern for the future. ಯಾಕೆ ಅವನ್ ಗೃಹಸ್ಥಗ ಅವಾಗ ಜ್ಞಾನಿ ಅನ್ನ ಇದು ಸನ್ಯಾಸಿ ಅನ್ನಾಗತ್ತಾರ ಅಂತಂದ್ರ, ಅವ ಭಗವಂತನ ಮೇಲೆ ಭಾರ ಹಾಕಿ ತನ್ನ ಮುಂದಿನ ಭವಿಷ್ಯ ಚಿಂತೆ ಬಿಟ್ಬಿಡಣ. ಯಾರ ಮೇಲೆ ಭಾರ ಹಾಕ್ಯಾನವ? ಭಗವಂತನ ಮೇಲೆ ಭಾರ ಹಾಕ್ಯಾನ. ನನ್ನ ಮುಂದೆ ಏನಾಕೈತಿಪ್ಪ, ಮಗ ಏನ್ ಮಾಡ್ತಾನ, ಮಗಳು ಏನ್ ಮಾಡ್ತಾಳ, ಸೊಸಿ ಏನ್ ಮಾಡ್ತಾರ, ಹೆಂಡತಿ ಏನ್ ಮಾಡ್ತಾಳ, ಮುಂದಿನ ಹೆಂಗ, ಇಲ್ಲಿ ಮಟ್ಟ ಅಂತ ಹೆಂಗಾರ ಆತು, ಇನ್ನು ಮುಂದೆ ಹೆಂಗ ಅನ್ನುವಂತ ವಿಚಾರನ ಅವ ಭಾರ ಯಾರ ಮೇಲೆ ಹಾಕ್ಯಾನ? ಈಗ ಗೃಹಸ್ಥ ಭಗವಂತನ ಮೇಲೆ ಹಾಕ್ಯಾನ. ದಟ್ ಇಸ್ ದ ಮೇನ್ ಕ್ರೈಟೀರಿಯನ್ ಟು ಬಿಕಮ್ ಎ ಕರ್ಮಯೋಗಿ. ಅದು ಕರ್ಮಯೋಗ ಬರ್ಬೇಕಂದ್ರೆ ಈಶ್ವರಾಪಣ ಬುದ್ಧಿಯಿಂದ ಸ್ವೀಕಾರ ಮಾಡಿ ಭಗವಂತನ ಮೇಲೆ ಹಾಕ್ಬೇಕಾಗ್ತದೆ. ಆ ಭಗವಂತನಿಂದ ಬಂದಂತ ಫಲವನ್ನ ಕರ್ಮ ಫಲ ಅಂತ ಸ್ವೀಕಾರ ಮಾಡ್ಬೇಕಾಗ್ತದೆ. ಅಲ್ಲೇ ಹೆಚ್ಚು ಯಾಕೆ ಕೊಟ್ಟ, ಕಮ್ಮಿ ಯಾಕೆ ಕೊಡಿದ್ದು, ಹೆಚ್ಚಿಗೆ ಕೊಟ್ಟ ಬಿಡು, ಕಮ್ಮಿ ಯಾಕೆ ಕೊಟ್ಟ ಅಂತಿಕೊಂಡು ಕೊರಕೊರ ಅನ್ನಕ್ ಬರುದಿಲ್ಲ. ಯಾಕ? ಅವ ಭಗವಂತ ಅವನ ಕೈ ಕೊಡುದು ಅವ್ನ್ ಬಿಟ್ಟಿದ್ದು. ನಮ್ ಕಡೆ ಏನಿಲ್ಲ ಅದು. ಆ ಕರ್ಮ ಮಾಡುದು ಅಂದ್ರೆ ನಮ್ ಕೈಗದೆ. Because one of the biggest problems or obstacle a person faces in life is concern about the future. ಒಂದು ಜೀವನದಲ್ಲಿ ಪ್ರಮುಖವಾದ ಸಮಸ್ಯೆ ಏನೈತಿ ಅಂತಂದ್ರೆ ನಾಳೆ ಹೆಂಗರಿ, ಇವತ್ತು ಬಿಟ್ಟ ಹೆಂಗವಾತ, ನಾಳೆ ಹೆಂಗಪ್ಪ ಅನ್ನುವಂಥದ್ದು ಏನೈತಿ ಅದು ಇವಂಗ ಕೊರೆಯಾಗತೈತಿ. ನಾಳೆ ನನ್ನ ಮಕ್ಕಳು ನೋಡ್ತಾರೋ ಇಲ್ಲೋ, ನಾಳೆ ನನಗೊಂದು ಬಿಸಿ ರೊಟ್ಟಿ ಕೊಡ್ತಾರೋ ಇಲ್ಲೋ. ಫ್ಯೂಚರ್ ಬಗ್ಗೆ, ಮುಂದಿನ ಆಗು ಹೋಗುವ ಭವಿಷ್ಯದ ಬಗ್ಗೆ ಹೆದರಾಗತ್ತಾನೆ. ಅಂಡ್ ವಾಟ್ ವಿಲ್ happen to me after retirement?
ನಾ ರಿಟೈರ್ಡ್ ಆಗಿಂದ ನಂದು ಏನಾಗತಿ 35 years now. That is another 30 years later. Will my children take care of me? ನಾ ರಿಟೈರ್ಡ್ ಆಗಿಂದ ನನ್ನ ಮಕ್ಕಳು ನಾನು ನೋಡ್ತಾರೇನು? Will do they? ಶ್ರದ್ಧಾ ಆಫ್ಟರ್ ಮೈ ಡೆತ್, ನಾ ಸತ್ತ ಮ್ಯಾಗ ನನ್ನ ಶ್ರಾದ್ದ ಮಾಡ್ತಾರೇನು? So thus the human mind is capable of worrying. The one who drops the worry, here the worry is called sankalpa. ಈ ಮುಂದೆ ಆಗೋದ್ರ ಬಗ್ಗೆ ಚಿಂತೆ ಮಾಡೋದನ್ನ ಬಿಡ್ತಾನಲ್ಲ ಅವ ಕರ್ಮಯೋಗಿ ಬಿಡ್ತಾನ. ಆದ್ರಿಂದ ಕರ್ಮಯೋಗಿನ ಇದೇ ಭಗವಂತ ಸನ್ಯಾಸಿ ಅಂತ ಹೊಗಳಾಗತ್ತಾನೆ. ನಮ್ಮ ಬಾಜು ಮನೆಯಮ್ಮ ಮುಸಲ್ಮಾನರ ಅದನ್ನ ನಾವು ಹಿಂದೂಗಳದೇವಿ, ನಾವು ಅವ ರೈಮಾನ್ ಸಾಬ್ ಅದನ್ನ ಅವಾಗ ಕಾಕಾ ಕಾಕಾ ಅಂತ ಕರಿತೀವಿ. ಕಾಕಾ ಅಲ್ಲವ. ಹಂಗ ಶಾಸ್ತ್ರ ಗೃಹಸ್ಥ ಇದ್ದು ಕರ್ಮಯೋಗ ಮಾಡವನ್ನ ಸನ್ಯಾಸಿ ಅಂತ ಹೊಗಳಾಗತ್ತೈತಿ. ಸನ್ಯಾಸಿ ಅಲ್ಲವ. ಆದ್ರೆ ಸನ್ಯಾಸ ಮಾಡಿದವ್ ಏನ್ ಲಾಭ ಆಗತ್ತೆ, ಅದು ಒಂದು ಲಾಭ ಆಗತ್ತೆ. ಆದ್ರಿಂದ ಸನ್ಯಾಸ. Constantly being obsessed with future to such an extent that he is not efficient in the present. And I was telling in the last class, ಭವಿಷ್ಯ ಬಗ್ಗೆ ವಿಚಾರ ಮಾಡಿ ಇದ್ದಂತ ವರ್ತಮಾನ ಕಾಲದ ಸುಖಾನ ಕಳ್ಕೊತೀವಲ್ರಿ. ಅವ ಏನ್ ಮಾಡ್ತಾನ, ಮುಂದಿನ ಭವಿಷ್ಯವನ್ನು ಪರಮಾತ್ಮ ಹಾಕಿ ಈಗಿನ ವರ್ತಮಾನ ಕಾಲವನ್ನು ಆನಂದದಿಂದ ಇರಕ್ಕೆ ಪ್ರಯತ್ನ ಮಾಡಿ. ಯಾರು? ಕರ್ಮಯೋಗಿ. ಆದ್ದರಿಂದ ಅವ್ನು ಸನ್ಯಾಸಿ ಅನ್ನಾಗತ್ತ. ಅವ್ನು ಸನ್ಯಾಸಿ ಅಂತ ಹೊಗಳಿಕೆ ಒಂದು ಟೈಟಲ್ ಕೊಟ್ರ, ಪದವಿ ಕೊಟ್ರ. ನಾವು ದುಂಡಪ್ಪ ಸರ್ ಅದಿರನ ದುಂಡಣ ಗೌಡ್ರ? ಹಾ ಗೌಡ್ರ ಅದಾರ, ಗೌಡ್ರ ಇವ್ರ ಅದಾರ, ದುಂಡಪ್ಪ ಸರ್ ಅದಾರ. ಮುಂದಿನ ಹೋದ್ರಿ ಒಂದ್ ಪ್ಯಾರ, ಇನ್ನೊಂದ್ 15 ನಿಮಿಷ ಅದ. ಪೇಜ್ ನಂಬರ್ 4 ಸಿಕ್ಕೈತಿ. ಪೇಜ್ ನಂಬರ್ 4. ನಮಸ್ಕಾರ ಸರ್. ನಮಸ್ಕಾರ. 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 We have to make a difference between worrying and planning. ಐತ್ ನೋಡಿ, ಸಿಕ್ತಾ? ಬುಕ್ ಬಿಟ್ಟ ಕೂತಾರ ಸರ್. ದುಂಡಪ್ಪ ಸರ್ ಒಮ್ಮೆ ಲೆಫ್ಟ್ ಆಗಿ ಜಾಯ್ನ್ ಆಗ್ರಪ್ಪ. ನೀವು ನಿಮ್ ಧ್ವನಿ ಬರ್ತಾರ ಸರ್, ಒಮ್ಮೆ ಲೆಫ್ಟ್ ಆಗಿ ಜಾಯ್ನ್ ಆಗ್ರಿ ಸರ್ ಪ್ಲೀಸ್. ಒಮ್ಮೆ ಸಂಪೂರ್ಣ ಹೊರಗೆ ಬಂದು ಮತ್ತೆ ಜಾಯ್ನ್ ಆಗ್ಬೇಕು ಸರ್, ಅಂದ್ರ ಧ್ವನಿ ಬರ್ತದ್ರಿ. ಯಾರು? ನಾನೇನ್ರಿ? ಜಾಯ್ನ್ ಹಾಕಂತ ತಗೋರಿ. ಈಗ ಬಂತಲ್ರಿ ಧ್ವನಿ? ಬಂತಲ್ಲ ಈಗ ಬಂತ್ ನೋಡ್ರಿ ಸರ್. ಬಂತ್ರಿ ಧ್ವನಿ ಬಂತ ಸರ್. ಬಂತವ್ರಿ. ಬಂತ. ಲೆಫ್ಟ್ ಆತ ಈಗ, ಮತ್ ಲೆಫ್ಟ್ ಆದ್ರು ಇಲ್ಲ ಸರ್, ಒಳ್ಳೆ ಸ್ಪರ್ಶ ಬರ್ತದ ತೋರ್ಸ್. ಹಾ ಮ್ಯೂಟ್ ತೆಗಿರಿ ಸರ್, ಮ್ಯೂಟ್ ತೆಗಿರಿ. ಈಗ ನೋಡ್ರಿ ಸರ. ಹಾ ಬಂತಲ್ರಿ? ಬಂತ. ಕ್ಲಿಯರ್ ಬಂತಲ್ಲ? ವೆರಿ ಗುಡ್, ವೆರಿ ಗುಡ್. ಈಗ ಹ್ಯಾವಿಂಗ್ ಗ್ಲೋರಿಫೈಡ್ ಅಂತೈತಲ್ರಿ, ಎಲ್ಲಿಂದೇನ್ರಿ? 3ನೇ ಪೇಜ್. ಅಲ್ಲಲ್ಲ, ಹ್ಯಾವಿಂಗ್ ಗ್ಲೋರಿಫೈಡ್ ಅಲ್ಲಿಂದಲ್ಲ. ನೆಕ್ಸ್ಟ್ ಪೇಜ್ ನಾಗ ಲಾಸ್ಟ್ ಪ್ಯಾರ. We have to make difference. ಓಕೆ ಓಕೆ. ಸದ್ಗುರು ಸಿದ್ಧಾರೂಢರ ಹಾಗೂ ಗುರುನಾಥ ಅವರ ದಿವ್ಯಪಾದ ಕಮಲಗಳಲ್ಲಿ ಧ್ಯಾನ ಮೆರೆದು ಹಾಗೂ ತಮ್ಮೆಲ್ಲರ ಶುದ್ಧ ಬುದ್ಧಿಯಲ್ಲಿ ಒಳಗೆ ತೋರ್ತಕ್ಕಂಥ ಅಪರಾತ್ಪರ ಶಿವನಿಗೆ ವಂದಿಸಿ ಇವತ್ತಿನ ಭಗವದ್ಗೀತೆಯ 3ನೇ ಶ್ಲೋಕವನ್ನ 6ನೇ ಅಧ್ಯಾಯದ 3ನೇ ಶ್ಲೋಕದ ಬಗ್ಗೆ ಇಲ್ಲಿವರೆಗೆ ಸವಿಸ್ತಾರವಾಗಿ ಕರ್ಮಯೋಗದ ಮಹತಿಯನ್ನ, ಹೆಗ್ಗಳಿಕೆಯನ್ನ ಪರಮಾತ್ಮ ಯಾವ ರೀತಿ ಔಚಿತ್ಯಪೂರ್ಣವಾಗಿ ವರ್ಣನೆ ಮಾಡ್ತಾ ಇದ್ದಾನೆ ಅನ್ನೋದ್ರ ಬಗ್ಗೆ ನಾವನ್ನೆಲ್ಲ ಕೇಳ್ಕೊಂತ ಬಂದೀವಿ. ವಿಶೇಷವಾಗಿ ಗೃಹಸ್ಥ ಸನ್ಯಾಸಿಯನ್ನು ಹೊಳಬೇಕಾದಂತ ಯಾವ ಪರಮಾತ್ಮ ಗೃಹಸ್ಥನನ್ನು ಕೂಡ ಸನ್ಯಾಸಿ ವರ್ಗಕ್ಕೆ ಹಾಕಿ ಅವನು ಇಷ್ಟು ಯಾಕೆ ಹೊಗಳಾಕತ್ತಾನ ಅನ್ನುವಂಥದ್ದನ್ನು ಹೇಳಿದ್ರು. ಯಾಕೆ ಇವಾಗ ಅಷ್ಟೊಂದು ಪ್ರಶಸ್ತಿ ಇದೆ? 3 ಆಶ್ರಮಗಳಿಗೆ
ತಳಪಾಯವಾಗಿ ಭದ್ರ ಬುನಾದಿಯನ್ನು ಹಾಕಿ ಕೊಟ್ಟಂತ ಈ ಗೃಹಸ್ಥ ಎಲ್ಲವುಗಳ ಮಧ್ಯದಲ್ಲಿ, ಅಗ್ನಿಯ ಮಧ್ಯದಲ್ಲಿ ತನ್ನ ಒಂದು ಮನುಷ್ಯನ ಸ್ಥಿತಿಯನ್ನ, ತನ್ನ ಮನೋ ಒಂದು ಸಮತೆಯನ್ನ, ಬುದ್ಧಿಯ ಸಮತೆಯನ್ನ ಯಾವ ರೀತಿ ಕಾಯ್ಕೊಂಡು ಬರ್ತಾನ, ಇದು ಬಹಳ ತಾಕತ್ತಿನ ಕೆಲಸದ ಅನ್ನುವಂತ ಉದ್ದೇಶದಿಂದ ಅಷ್ಟೇ ಗೌರವವನ್ನ ಗೃಹಸ್ಥ ಸನ್ಯಾಸಿಯು ಕೂಡ ಕೊಡ್ತಾನೆ ಅನ್ನೋದ್ರ ಬಗ್ಗೆ ಇಲ್ಲಿವರೆಗೆ ತಾವೆಲ್ಲ ಕೇಳ್ತಾ ಬಂದ್ರಿ. ಇನ್ನು ಮುಂದೆ ಕೃಷ್ಣ ಪರಮಾತ್ಮ ಏನ್ ಹೇಳ್ತಾನ ಅನ್ನೋದನ್ನ ಸವಿಸ್ತಾರವಾಗಿ ನಾವು ನೀವು ನೋಡ್ಕೊಂಡು, we have to make a difference between worrying and planning. We do not say we should not plan. What is the difference between a plan and worry? I told you, plan is a deliberate action which you can do at a stipulated time. What are your plans for year 2000? Okay, it is coming to write everything in a diary. ಈಗ ನಾವು ಪ್ರತಿಯೊಂದನ್ನು ಪ್ಲಾನವನ್ನ, ಒಂದು ವರ್ಷದ ಪೂರ್ವ ತಯಾರಿಯ ಪ್ಲಾನವನ್ನ ನಾವು ಮಾಡ್ತೀವಿ. ಯಾವ ರೀತಿ ಮನಿ ಕಟ್ಬೇಕಾದ್ರೆ ಒಂದು ಪ್ಲಾನ್ ಇರುತ್ತೋ ಹಂಗ ಇಡೀ ವರ್ಷದ ಒಂದು ಭದ್ರ ಬುನಾದಿಯನ್ನ ಮೊದಲೇ ಫ್ರಮ್ ಸ್ಟಾರ್ಟಿಂಗ್ ಪಾಯಿಂಟ್ ಸ್ಕೆಚ್ ಹಾಕೊಂಡು ಅವುಗಳನ್ನ ಸವಿಸ್ತಾರವಾಗಿ ಯಾವ ರೀತಿ ಆಚರಣೆ ಮಾಡಬೇಕು ಅನ್ನೋದನ್ನ ಮಾಡ್ತೀವಿ. ಇದು 2000 ಇಸ್ವಿಯ ಒಂದು ನಾವು ಮಾಡಬೇಕಾದಂತ ಮುಂದಿನ ಭಾವಿ ಕರ್ತವ್ಯಗಳ ಒಂದು ಪ್ಲಾನ. ಹೀಗೆ ಪ್ರತಿಯೊಂದಕ್ಕೂ ಕೂಡ ಒಂದೊಂದು ಪ್ಲಾನವನ್ನ ನಾವು ಮಾಡ್ತೇವಲ್ಲ, ಈ ಪ್ಲಾನ್ ಒಮ್ಮೊಮ್ಮೆ ನಮಗೆ ಒಳ್ಳೇದು ಆಗ್ತದ, ಒಮ್ಮೊಮ್ಮೆ ಕೆಡಕನು ಮಾಡ್ತದ ಅಂತಾರ. ಒಳ್ಳೇದು ಯಾವಾಗ ಮಾಡ್ತದ, ಕೆಡಕೆ ಯಾಕೆ ಮಾಡ್ತದ? ಆ ಪ್ಲಾನವನ್ನ ನೀವು ಯಾವ ರೀತಿ ಮಾಡ್ಬೇಕನ್ನೋ ಇಲ್ಲಪ್ಪ ಅವ್ರು ಹೇಳ್ತಾರೆ. ವುಡ್ ನಾಟ್ ಸೇ ವಿ ಶುಡ್ ನಾಟ್ ಪ್ಲಾನ್ ಮಾಡಬಾರ್ದು ಅಂತೂ ಅಲ್ಲ, ಆದ್ರೆ ಪ್ಲಾನ್ ಮಾಡ್ರಿ. ಅದು ಹಿಂಗ ಆ ಪ್ಲಾನ್ ಅಂದ್ರೆ ಮುಂದಿಂದು ಫ್ಯೂಚರ್, ಮುಂದ್ ಮಾಡ್ತಕ್ಕಂತ ಯಾವ ಪ್ಲಾನ್ ಇದೆಯಲ್ಲ ಹಿಂಗ ಆಗ್ಬೇಕಂತ ಇಟ್ಕೋಬೇಡಿ. ನನ್ನ ಪ್ರಕಾರ, ನನ್ನ ಮನೋಕಲ್ಪನೆ ಪ್ರಕಾರವಾಗಿ ಇದು ನಡಿಬೇಕು ಅನ್ನುವಂಥದ್ದನ್ನು ತೆಗೆದು ಹಾಕಿ ಮಾಡ್ರಿ. ಅರ್ಥಾತ್ ಆಗ್ತಕ್ಕಂಥ ಆಗುಹೋಗಳಿಗೆ ನಾ ಹೊಣೆ ಅಲ್ಲ. ಪ್ಲಾನ್ ಮಾಡಿದ್ರು ಕೂಡ ಬರುವಂತ ಫಲಾಫಲಗಳು ಆ ಪರಮಾತ್ಮನಿಗೆ ಸಂಬಂಧಪಟ್ಟು, ಕೃಷ್ಣಾರ್ಪಣ ಬುದ್ಧಿಯಿಂದ ಮಾಡಿದಂಥವೆಲ್ಲ ಅವನಿಗೆ ಸಂಬಂಧ, ನನಗಲ್ಲ. ಪ್ಲಾನ್ ಮಾಡಿದ್ರು ಕೂಡ ಪ್ಲಾನ್ ಅನುಸಾರವಾಗಿ ನಡೆಯಲೇಬೇಕು ಅಂತ ತಿಳ್ಕೊಂಡು ಒಳಗೆ ಇಟ್ಕೋಬೇಡ್ರಿ. ಆ ಪ್ಲಾನ್ ಪ್ರಕಾರ ನಡೆದು ಬಿಡುದು ಏನೈತಿ ನಮ್ಮ ಅಧೀನದಲ್ಲಿಲ್ಲ. ನಮ್ಮ ಕರ್ತೃತ್ವ ಅಭಿಮಾನವನ್ನು ತೆಗೆದು ಹಾಕಿ ಅಕರ್ತ ಅಭೋಕ್ತವಾದಂತ ಯಾವ ಪರಮಾತ್ಮನಲ್ಲಿ ಇಟ್ಟದ್ದಾದರೆ ಆ ಪ್ಲಾನ್ ಮಾಡಿದ್ದು ಏನ್ ತಪ್ಪಲ್ಲ. ಮತ್ತೆ ಯಾವಾಗ ತಪ್ಪಾಗ್ತದ ಪ್ಲಾನ್ ಅಂತಂದ್ರ, ನಮ್ಮ ಮನುಷ್ಯನ ಇಚ್ಛೆಯ ಪ್ರಕಾರವಾಗಿ ನಡಿಬೇಕು, ನಮ್ಮ ಸಂಕಲ್ಪಾನುಸಾರವಾಗಿ ನಮ್ಮ ಪ್ಲಾನ್ ಆಗಬೇಕು. ಅದಕ್ಕ ವರಿ ಅನ್ನೋದು ಒಂದು ಬಹಳ ಮುಖ್ಯವಾದಂತ ಘಟಕ. ಚಿಂತೆ ಆ ಪ್ರಕಾರವಾಗಿ ನಿಮ್ ಪ್ಲಾನ್ ಪ್ರಕಾರ ಎಷ್ಟು ಹೇಳು, ಸ್ವಲ್ಪ ಕೂದಲಷ್ಟೇ ಹೆಚ್ಚು ಕಡಿಮೆ ಆಯ್ತು ಅಂತಂದ್ರೆ ಚಿಂತೆ ಪ್ರಾರಂಭ ಆಗ್ತದ. ಅಯ್ಯೋ ನಾ ಹಿಂಗ್ ಪ್ಲಾನ್ ಮಾಡೀನಿ, ಹಿಂಗ ಆಗಬಾರ್ದಾಗಿತ್ತು, ಹಿಂಗ ಆಯ್ತು. ಅದಕ್ಕೆ ಡಿಫರೆನ್ಸ್ ಅದು, ನೀವು ಪ್ಲಾನ್ ಮಾಡೋದಕ್ಕ ಮತ್ತು ಚಿಂತೆ. ಐ ಟೋಲ್ಡ್ ಯು, ಪ್ಲಾನ್ ಈಸ್ ಎ ಡೆಲಿಬರೇಟ್ ಆಕ್ಷನ್. ಇದೊಂದು ಸ್ವಲ್ಪ ಇದು ಅನಿಸ್ತದ ಪ್ಲಾನ್ ಆದ್ರೂ ಕೂಡ, ವಿಚ್ ಯು ಕ್ಯಾನ್ ಡೂ ಎಟ್ ಎ ಸ್ಟಿಪ್ಯುಲೇಟೆಡ್ ಟೈಮ್. ಒಂದು ಟೈಮ್ದೊಳಗೆ ಅದನ್ನ ಮಾಡ್ಬೇಕಾಗ್ತದೆ, ಮಾಡಲೇ ನಡೆಯಂಗಿಲ್ಲ. ಪೂರ್ವ ಪ್ಲಾನವನ್ನ ನಾವು ಮಾಡಲೇ ನಡೆಯಂಗಿಲ್ಲ. ಆದ್ರೆ ಹೆಂಗ ಅನ್ನೋದು ಹೇಳ್ತಾರೆ. ವಾಟ್ ಆರ್ ಯುವರ್ ಪ್ಲಾನ್ಸ್ ಫಾರ್ ಇಯರ್ 2000? ಓಕೆ ಮಾಡ್ರಿ, ಇಟ್ ಇಸ್ ಕಮಿಂಗ್ ಟು ರೈಟ್ ಎವ್ರಿಥಿಂಗ್ ಇನ್ ದ ಡೈರಿ. ಅದನ್ನು ಬರೀರಿ. ವೆದರ್ ಇಟ್ ವಿಲ್ ಹ್ಯಾಪನ್ ಆರ್ ನಾಟ್ ಇಸ್ ಎ ಡಿಫರೆಂಟ್ ಮ್ಯಾಟರ್. ಆ ಬರದ ಪ್ರಕಾರವನ್ನು ನಡೀತೈತೋ ಇಲ್ಲ ಅನ್ನೋದು ಅದು ಬೇರೆ ವಿಷಯ. ಕ್ಯಾನ್ ರೈಟ್ ಅಪ್ ವಾಟ್ ಆರ್ ಯು ಗೋಯಿಂಗ್ ಟು ಡೂ ಇನ್ ದ ಬಿಸಿನೆಸ್ ಫೀಲ್ಡ್. ನೀವು ಬಿಸಿನೆಸ್ ಮಾಡ್ತಾ ಇದ್ರಿ ಅಂದ್ರೆ ಮುಂದೆ ಏನ್ ಮಾಡ್ಬೇಕು ಅನ್ನುವಂತ ಭಾವಿ ಪ್ಲಾನ್ ಬರೀರಿ. ಫ್ಯಾಮಿಲಿ ಫೀಲ್ಡ್, ದೈನಂದಿನ ನಿಮ್ಮ ಮನೆತನದ ಆಗು ಹೋಗಳಲ್ಲಿ ಕೂಡ ಪ್ಲಾನ್ ಹಾಕ್ರಿ. ಹೆಲ್ತ್ ಫೀಲ್ಡ್, ನಿಮ್ಮ ಆರೋಗ್ಯದಲ್ಲಿ ಕೂಡ ಏರ್ಪೇರ್ ಆಗ್ತಿರ್ತೈತಲ್ಲ, ಅದನ್ನು ನೀವು ಆಗಬಾರ್ದು ಅಂತ ತಿಳ್ಕೊಂಡ ಮಾಡ್ರಿ. ಏನಿಲ್ಲ, ಹಿಂಗ ಆಗ್ಬೇಕಂತ ತಿಳ್ಕೊಬೇಡ್ರಿ. ನಾನು ಇಂಥ ರೋಗಾದಿಗಳದಾವ, ಇಂಥ ನಂದು ಸ್ವಲ್ಪ ವೇಟ
ಆಗ್ಲಿ, ವೇಟ್ ಕಡಿಮೆ ಆಗ್ಲಿ, ಹಿಂಗೆಲ್ಲ ಇರ್ತಾವ. ಅದಕ್ಕೊಂದು ಪ್ಲಾನ್ ಹಾಕೋತೀವಿ ನಾವ್, ಹಿಂಗೆಲ್ಲ ಮಾಡ್ಬೇಕು ಅಂತ ತಿಳ್ಕೊಂಡ. ಆದ್ರೆ ಮಾಡು ಕರ್ತವ್ಯ ಮಾಡ್ರಿ. ಆದ್ರೆ ಅದ್ ಇಳಿಯಲೇ, ಅದು ಕಡಿಮೆ ಆಗಲೇ, ಹಿಂಗ ಯಾವ್ದು ಆಗ್ಬೇಕಾಗಿತ್ತು ಜೋಕು ಚೋತಾಯಿ ಅದು ಆಗೋದನ್ನ ಅದು ಹಮಾರ ಭಲಾಯಿ ಕೈಲಿ ಹೋತಾಯಿ, ನಮ್ ಒಳ್ಳೇದಕ್ಕಂತ ತಿಳ್ಕೊಂಡುವಂತದ್ದು ಬಹಳ ಮುಖ್ಯದ. ಯಾಕಂದ್ರೆ ನಮ್ಮ ಕರ್ಮಾನುಜನ್ಯ ಬುದ್ಧಿ ಕರ್ಮಾನುಸಾರಿಣಿ, ಕರ್ಮ ಅನುಸಾರವಾಗಿ ವರ್ತನೆ ಮಾಡ್ತಿರ್ತದ. ಅದ್ರೊಳಗೆ ನಾವು ಪಾತ್ರಧಾರಿಗಳು. ಅದಕ್ಕೆ ಇರುವಂತ ಸಾಕ್ಷಿ ಆದಂತ ಆತ್ಮ ಚೈತನ್ಯ ಇರುವಾಗ ಅವುಗಳು ನಡೆಯುವನ ಹೋಗುವನ, ಒಂದು ಹೋತು ಒಂದು ಬಂತು, ಯು ಡೂ ಇಟ್ ಡೆಲಿವರೇಟ್ಲಿ at a stipulated time. ಆ ಟೈಮ್ ಅನುಸಾರವಾಗಿ ಮಾಡ್ತಾ ಹೋಗ್ರಿ, ಫಲಾಫಲಗಳನ್ನ ಹೋಗ್ಬಿಡ್ರಿ. ವೇರ್ ಆಸ್ ವರಿ ಇಸ್ ನಾಟ್ ಎ ಡೆಲಿಬರೇಟ್ ಆಕ್ಷನ್. ಅವಾಗ ನಿಮ್ಮ ಚಿಂತಿ ಅದು ಕೆಟ್ಟದ್ದು ಆಗೋದಿಲ್ಲ, ಒಳ್ಳೇದಾಗ್ತದ. ಅದ್ರ ಪ್ರಕಾರ ನಡಿಲಿ ಅಂತ ಇಟ್ಕೋಬೇಡ್ರಿ, ಅದು ಆಗ್ಲಿ ಬಿಡ್ಲಿ. ಬಟ್ ಇಟ್ ಈಸ್ ಎ ರಿಯಾಕ್ಷನ್ ಆರ್ ಅಬ್ಸೆಷನ್ which happens in spite of planning makes me efficient in the present, whereas worrying makes me insufficient in the present. Karma yogi is not against planning, he is against worry. ನಿಮ್ಮ ಪ್ಲಾನಿಂಗ್ ಅವ against ಇಲ್ಲ. ಪರಮಾತ್ಮ ಕರ್ಮ ಯೋಗಿ ಪ್ಲಾನ್ ಮಾಡೋದಕ್ಕೆ ಅವನದೇನು ಅಭ್ಯಂತರ ಇಲ್ಲ. ಆದ್ರ ಅವನ ಅಭ್ಯಂತರ ಎದ್ರಾಗದಂದ್ರ ಚಿಂತೆ ಮಾಡೋದಕ್ಕ, ವರಿ ಮಾಡೋದಕ್ಕ ಅವನೊಂದ್ ಸ್ವಲ್ಪ ತಕರಾರದ ಅಂತ ಹೇಳ್ತಾರೆ. ವರಿ ಇಲ್ಲದೆ ನೀವು ಏನಾದ್ರೂ ಪ್ಲಾನ್ ಮಾಡಿದ್ರೆ ಅಡ್ಡಿ ಇಲ್ಲ, ಶಬಾಸ್. ಆದ್ರೆ ನೀವು ಅದರ ಪ್ರಕಾರವಾಗಿ ಆಗ್ಲಿಲ್ಲ, ಆಗ್ಬಾರ್ದಾಗಿತ್ತು, ಹಿಂಗಾತು, ಹಿಂಗೇನಾದ್ರು ನಿಮ್ಮಲ್ಲಿ ಬಂದ್ರ ಇದು ತಪ್ಪಾಗ್ತದ, ಚಿಂತಿಗೆ ಹಸ್ತದ. And therefore Krishna says every karma yogi grahastha he might have planned out, he does not worry. ಅದಕ್ಕೆ ಪ್ರತಿಯೊಬ್ಬ ಗೃಹಸ್ಥ ಒಂದು ಇರಬೇಕು, ಯೋಜನಾ ಪ್ಲಾನ್ ಇಟ್ಕೊಂಡು ಸಿಸ್ಟಮೆಟಿಕ್ ವಾದಂತ ಜೀವನವನ್ನು ಸಾಗಿಸುವಂತದ್ದು ಒಂದು ಇರ್ತದ. ಗೃಹಸ್ಥನಿಗೆ ಪ್ಲಾನ್ ಮಾಡಲಿ ನಡೆಯುವುದಿಲ್ಲ. ಆದ್ರೆ ನನ್ನ ಪ್ರಕಾರ ನಡೀಲಿ, ಹೀಗೆ ನಡೀಲಿ ಅನ್ನುವಂತ ತೆಗೆದಾಕಿ ಚಿಂತೆಯನ್ನ ಕಡದ ಹಾಕಿ ಮಾಡ್ರಿ. therefore he is called ಸಂಕಲ್ಪ ಸನ್ಯಾಸಿ. ದ ಒನ್ ಹೂ ಯೂಸ್ ಅಪ್ ವರಿಂಗ್, ಆ ಎಲ್ಲಾ ವರಿಯನ್ನ ಸಂಕಲ್ಪಗಳನ್ನು ತ್ಯಾಗ ಮಾಡಿ ಅವ ಗೃಹಸ್ಥಿ ಜೀವನ ನಡೆಸಿದ್ದ, ಆದ್ರ ಅವಾಗ ಸಂಕಲ್ಪ ಸನ್ಯಾಸಿ ಅಂತ. ಅಂಡ್ ಸಿನ್ಸ್ ಹಿ ಹ್ಯಾಸ್ ರಿನೌನ್ಸ್ಡ್ ವರಿ, ಯಾಕಂದ್ರೆ ಅವ ಚಿಂತೆಯನ್ನ ದುಗುಡಗಳನ್ನ ತೆಗೆದು ಹಾಕಿ ಅವ ಬಾಳ್ವೆ ಮಾಡ್ತಾ ಇದ್ದಾನೆ. ಹಿ ಕ್ಯಾನ್ ಬಿ ಕಾಲ್ಡ್ ಎ ರಿನೌನ್ಸರ್, ಅವ ನಿಜವಾದ ತ್ಯಾಗಿ. ದಟ್ ಈಸ್ ಪ್ರಾಹು ಯೋಗಂ ತಮ್ ವಿಧಿ ಪಾಂಡವ. ಹೇ ಅರ್ಜುನ, ಬೈ ದ ವರ್ಡ್ ಸನ್ಯಾಸ ರಿನೌನ್ಸಿಯೇಷನ್, ಅರ್ಜುನ ನೋಡು, ಈ ಯಾವ ಒಂದು ಸನ್ಯಾಸ ಅನ್ನುವಂತ ಶಬ್ದ ಇದೆಯಲ್ಲ, ಅಥವಾ ತ್ಯಾಗಿ ಅನ್ನುವಂತ ಶಬ್ದ ಇದೆಯಲ್ಲ, ಐ ಡು ನಾಟ್ ಮೀನ್ ದ ಕನ್ವೆನ್ಷನಲ್ ರಿನೌನ್ಸಿಯೇಷನ್. ನಾನು ಎದಕ್ಕೆ ಹೇಳ್ತೀನಿ, ಕನ್ವೆನ್ಷನಲ್ ಸಾಂಪ್ರದಾಯಿಕವಾದಂತ ಯಾವ ತ್ಯಾಗಗಳನ್ನು ಮಾಡ್ತೀವಿ ಅದಲ್ಲ. ಐ ಡು ನಾಟ್ ಮೀನ್ ದ ಚತುರ್ಥ ಆಶ್ರಮ ಪ್ರಾಪ್ತಿ, because Krishna does not want to recommend conventional sannyas in Gita. In fact, ಆ ಒಂದು ಕನ್ವೆನ್ಷನಲ್ ಅಂದ್ರೆ ಸಂಸಾರದಲ್ಲಿ ಗೃಹಸ್ಥ ಆಶ್ರಮದಲ್ಲಿ ಏನ್ ಕೆಲವೊಂದು ತ್ಯಾಗಗಳನ್ನು ಮಾಡ್ತಿರ್ತೀವಲ್ಲ ಅದಲ್ಲ. ಅವ್ ಹೇಳ್ತಾನ ಮನೋತ್ಯಾಗ, ಮನಸ್ಸಿನಲ್ಲಿ. ಇನ್ ಫ್ಯಾಕ್ಟ್ ಗೀತಾ ಈಸ್ ಎ ಗೃಹಸ್ಥ ಬುಕ್. ದ ಟೀಚರ್ ಈಸ್ ಎ ಗೃಹಸ್ಥ. ಹೂ ಈಸ್ ಎ ಟೀಚರ್? ಕೃಷ್ಣ ಈಸ್ ಎ ಗೃಹಸ್ಥ ಆರ್ ಸನ್ಯಾಸಿ. Any doubt? Not ordinary grahastha. 16,008 wives means what? ಮಹಾಗ್ರಹಸ್ಥ. ಇಲ್ಲಿ ಗೃಹಸ್ಥ ಅಂದಾಗ ಇಲ್ಲಿ ಕೃಷ್ಣ ಗೃಹಸ್ಥ ಅಂತ ಹಿಂಗೇನಲ್ಲ. ಮಹಾಗ್ರಹಸ್ಥ 16,008 ಅವಂಗ ಹೆಣ್ಮಕ್, ಅವನಿಗೆ ಹೆಂಡ್ರದಾರ. ನಮಗ್ ಒಬ್ರಿದ್ರೆ ಅವನಿಗೆ ಇಷ್ಟ ಅದಾರ. ಆದ್ರೂ ಕೂಡ ಅವ ಏನದಾನ, ಸನ್ಯಾಸಿನೇ ಅದಾನ. ಉಂಡ ಉಪವಾಸಿ, ಬಳಸಿ ಬ್ರಹ್ಮಚಾರಿ. ಹಂಗೇನಾದ್ರೂ ಇರಾಕ್ ಬಂದ್ರೆ ಹರ್ಕತ್ತಿಲ್ಲ. ನೀವು ಪ್ರಪಂಚ ಮಾಡ್ರಿ. ಪ್ರಪಂಚ ಮಾಡ್ಬೇಕಾದ್ರ ನೀವು ಅಸಂಗವಾಗಿ ವಿಷಯ ಇದರಲ್ಲಿ ಸುಖ ಬುದ್ಧಿಯನ್ನ ಬಿಟ್ಟು ಮಾಡ್ರಿ ಅಂತಾರ. ಕೃಷ್ಣ ಈಜ ಗೃಹಸ್ಥಾರ ಸನ್ಯಾಸಿ. ನಾವು ಸನ್ಯಾಸಿ ಅಂತ ಹೇಳ್ತಿರೋ ಅಥವಾ ಗೃಹಸ್ಥ ಸನ್ಯಾಸಿ ಅಂತ ಹೇಳ್ತಿರೋ ಅಂದ್ರ ನಿಜವಾದ ಮಹಾ ಸನ್ಯಾಸಿ, ಮಹಾಗೃಹಸ್ಥ ಅನ್ನೂ ಅನ್ಬಹುದು, ಮಹಾ ಸನ್ಯಾಸಿನೂ ಅನ್ಬಹುದು. ಅರ್ಜುನ ಹಿ ಈಸ್ ಈಕ್ವಲಿ great, whatever he goes, marries one. Therefore Arjuna is also Mahagrahastha, and who has complied the teaching. ಅವನ ಆಜ್ಞಾನುಸಾರವಾಗಿ ಅವನ ಪ್ರಕಾರ ಇವ್ ನಡ್ಕೊಂಡಂದ್ರ, ಅವನ ಒಂದು ಬೋಧನೆಗಳನ್ನ ಇವ ಪಾಲಿಸಿ ಆ ಪ್ರಕಾರ ಕೃಷ್ಣನ ಪ್ರಕಾರ ಇವ್ ನಡೆದಂದ್ರೆ ಇವ್ ಮಹಾಗ್ರಹಸ್ಥನಾಗ್ತಾನ.
ವ್ಯಾಸಾಚಾರ್ಯ ಈಸ್ ಆಲ್ಸೋ ಎ ಗೃಹಸ್ಥ. ವ್ಯಾಸ ಮಹರ್ಷಿಗಳು ಕೂಡ ಅವರು ಗೃಹಸ್ಥರು ಇದ್ರು. ಎಂತೆಂತ ಎಲ್ಲಾ ಜ್ಞಾನಿಗಳೆಲ್ಲ ಹಿಂದಿನಿಂದ ಮಹರ್ಷಿಗಳ ಒಂದು ಸಂಪ್ರದಾಯ ನೋಡಿದ್ರೆ ಎಲ್ಲರೂ ಗೃಹಸ್ಥರಿದ್ದವ್ರು 90% ಅದಾರು. Therefore, remember, throughout the Gita, Krishna does not want to recommend conventional ಸನ್ಯಾಸಿ, ಸಾಂಪ್ರದಾಯಿಕವಾದಂತ ಸನ್ಯಾಸ ಅಲ್ಲ. Therefore, he says, ಅಂದ್ರೆ ವೇಷಭೂಷ ಹಾಕೊಂಡು ಒಂದು ದೀಕ್ಷಾ ತಗೊಂಡು ಒಂದು ಕ್ಯಾಂಪ್ ಅರ್ಬಿ ಹಾಕೊಂಡು, ಈಗ ಕನ್ವೆನ್ಷನಲ್ ಸನ್ಯಾಸಿ ಅಲ್ಲ, ಅವ ಯಾವ್ದೋ ಅರ್ಬಿಯಲ್ಲಿ ಇರ್ಬಹುದು. ಅದ ಬಹಳ ಮುಖ್ಯ ಅದ. ಸನ್ಯಾಸಿ ಇಸ್ ನಥಿಂಗ್ ಬಟ್ ಕರ್ಮಯೋಗ ವಿದ್ಯೆ. ಇಲ್ಲಿ ಸನ್ಯಾಸ ಅಂದ್ರ ಕೇವಲ ರೋಬ್ಸ್ ಅಂದ್ರ ಕೆಂಪ ಇವನೇನ್ ಹಾಕೊಂಡದ ಅವ ಸನ್ಯಾಸಿ ಅಲ್ಲ. ಯಾವುದೇ ಡ್ರೆಸ್ ಆದ ಸಂಬಂಧ ಇಲ್ಲ. ಆದ್ರ ಯೋಗಂ ವಿಧಿ, ಯಾವ ಕರ್ಮಯೋಗದಲ್ಲಿ ಪಳಗಿರ್ತಾನಲ್ಲೋ ಅವು ಕೂಡ ಸನ್ಯಾಸಿ. ಇಫ್ ಯು ಆರ್ ಎ ಗುಡ್ ಕರ್ಮಯೋಗಿ, ನೀ ನಿಜವಾದ ಕರ್ಮಯೋಗಿ ಆಗಿದ್ರಂದ್ರ ನಿನ್ಕಿಂತ ದೊಡ್ಡವ್ರು ಯಾರಿಲ್ಲ, ನೀನ ನಿಜವಾದ ಸನ್ಯಾಸಿ. ಯು ವಿಲ್ ಗೆಟ್ ಆಲ್ ದ ಬೆನಿಫಿಟ್ಸ್ ಆಫ್ ಎ ಸನ್ಯಾಸಿ. ಆ ಸನ್ಯಾಸಿ ಪಡಿಬೇಕಾದಂತ ಎಲ್ಲ ಲಾಭಗಳನ್ನ, ಪ್ರಯೋಜನಗಳನ್ನ ನೀನು ಪಡಿತೀಯ. ಯು ವಿಲ್ ಗೆಟ್ ಬೆನಿಫಿಟ್ ಆಫ್ ಗೃಹಸ್ಥಾಶ್ರಮ. ಅವಾಗ ನೀ ಗೃಹಸ್ಥಾಶ್ರಮ ತಗೊಂಡದಕ್ಕೂ ಸ್ವಾರ್ಥಕ ಆಗ್ತೈತಿ ಆಲ್ಸೋ. ಅಂಡ್ ಯು ವಿಲ್ ಗೆಟ್ ದ ಬೆನಿಫಿಟ್ ಆಫ್ ಸನ್ಯಾಸ ಆಲ್ಸೋ. ಗೃಹಸ್ಥ ಇದ್ದಾಗಿ ಆದ್ರೂ ಕೂಡ ಸನ್ಯಾಸಿಗಳು ಸಿಗಬೇಕಾದಂತ ಯಾವ ಪ್ರಾಶಸ್ತ್ಯ ಅದನೋ, ಯಾವ ಒಂದು ಸುಖ ಅದನೋ ನಿಮಗೂ ಪ್ರಾಪ್ತ ಆಗ್ತದ. ಅಂಡ್ ಸನ್ಯಸ್ತ ಸಂಕಲ್ಪ ಯೋಗಿ ಭವತಿ. If a person has to become karma yogi, he has to necessarily renounce sankalpa. ಆ ಕರ್ಮಯೋಗಿ ನಿಜವಾಗಲು ಅವ್ ಸನ್ಯಾಸಿನ ಆಗ್ಬೇಕಂತಿದ್ರ ಅವನಿರುವಂತ ಸಂಕಲ್ಪಗಳನ್ನ ಎಲ್ಲವನ್ನೂ ತ್ಯಾಗ ಮಾಡಿರ್ಬೇಕ. ಅವ್ ತ್ಯಾಗ ಮಾಡೇ ಇರ್ತಾನೆ. ಯಾಕಂದ್ರೆ ಎಲ್ಲವನ್ನೂ ಪರಮಾತ್ಮನಿಗೆ ಅರ್ಪಣೆ ಮಾಡಿರ್ತಾನಲ್ಲ, ಪ್ರಸಾದ ಬುದ್ಧಿಯಿಂದ ಸ್ವೀಕಾರ ಮಾಡ್ತಿರ್ತಾನ ಅವ್ ಏನ ಬಂದ್ರು. ಅದಕ್ಕೆ ಅವನಲ್ಲಿ ಸಂಕಲ್ಪಗಳು ಬರ್ಲಿಕ್ಕೆ ಸಾಧ್ಯ ಇಲ್ಲ. ಇವ್ರು ಹೇಳ್ತಾರ ನೆಸೆಸರ್ಲಿ ಅವ ಅವಶ್ಯವಾಗಿ ಸಂಕಲ್ಪಗಳನ್ನ ತ್ಯಾಗ ಮಾಡಿದ್ರೆ ಸಂಕಲ್ಪ ಸನ್ಯಾಸಿ ಆಗ್ತಾನ. ಸಂಕಲ್ಪ ಮೀನ್ಸ್ ಐ ಟೋಲ್ಡ್ ಯು ಅಬೇಷನ್ ವಿತ್ ಫ್ಯೂಚರ್. ಇಲ್ಲಿ ಸಂಕಲ್ಪ ಅಂದ್ರೆ ಯಾವಾಗಲೂ ಎದ್ರ ಕೂಡಿರ್ತೈತಿ, ಭವಿಷ್ಯದ ಬಗ್ಗೆ ಇರ್ತದ. ಮುಂದಿಂದು ನಾ ಏನ್ ಮಾಡ್ಲಿ, ಆಗು ಹೋಗಳು ಹೆಂಗ ಏನ್ ಅಂತಿರ್ತಾನಲ್ಲ, ಅದ್ರ ಬಗ್ಗೆ ಸಂಕಲ್ಪಗಳು ಇರ್ತಾವ, ಭವಿಷ್ಯದ ಬಗ್ಗೆ. ಅಂಡ್ ಹೌ ಡು ಯು ಡಿಫೈನ್ ಅಬೇಷನ್ ವಿತ್ ಎ ಫ್ಯೂಚರ್? ನೀವು ಭವಿಷ್ಯ ಕಾಲಕ್ಕೆ ಭವಿಷ್ಯತ್ ಕಂಡುಕೊಳ್ಳೋದು ಹೆಂಗ್ ಹೇಳ್ತೀರಿ ಅಂದ್ರೆ, ಅಬೇಷನ್ ಟು ಸಚ್ ಅನ್ ಎಕ್ಸ್ಟೆಂಟ್ ದಟ್ ಯು ಆರ್ ನಾಟ್ ಏಬಲ್ ಟು ಫಂಕ್ಷನ್ ಇನ್ ದ ಪ್ರೆಸೆಂಟ್. ಅವುಗಳಿಗೆ ಭವಿಷ್ಯ ಇದಕ್ಕೆ ಅಂಟಿಕೊಂಡ್ರಿ ಅಂತಂದ್ರ ಈ ವರ್ತಮಾನದಲ್ಲಿ ಇರ್ತಕ್ಕಂಥದ್ದು ಕೂಡ ನಿಮಗೆ ಮಾಡಿ ಕೊಡೋದಿಲ್ಲ ಕರ್ಮ, ಅದು ಕೂಡ ಸರಿ ಆಗೋದಿಲ್ಲ ಅಂತ. ಅಂದ್ರೆ ನೀವು ಪ್ರೆಸೆಂಟದಲ್ಲಿ ಸರಿಯಾಗಿ ಉಳಿಬೇಕಾಗಿತ್ತಂದ್ರ ಭವಿಷ್ಯತ್ ಕಾಲದ ಚಿಂತನೆಗಳನ್ನ, ನೆನವುಗಳನ್ನ ಪೂರ್ತಿ ತೆಗೆದು ಹಾಕಿದ್ರೆ ಈ ವರ್ತಮಾನ ಕಾಲದ ನಿಮ್ಮ ಜೀವನ ಬಹಳ ಚೆನ್ನಾಗಿ ನಡೀತದ ಅಂತ. ಆಲ್ ಮೈ ಲಿಮ್ಸ್ ಆರ್ ನಾಟ್ ಫಂಕ್ಷನಿಂಗ್ ಪ್ರಾಪರ್ಲಿ. ಅಂದ್ರ ಎಲ್ಲಾ ನನ್ನ ಅವಯವಗಳು ಸರಿಯಾಗಿ ಅಂದ್ರೆ ಆರೋಗ್ಯ ಸ್ಥಿತಿಯಲ್ಲಿ ನಾವು ಉಳಿಬೇಕಾಗಿತ್ತು ಅಂತಂದ್ರ ಮನಸ್ಸಾಗ್ಲಿ ಶರೀರ ಆಗ್ಲಿ ಆ ಭವಿಷ್ಯದ ಯಾವುದೇ ಒಂದು ಸಂಕಲ್ಪಗಳನ್ನ, ಕಲ್ಪನೆಗಳನ್ನ ಎಳ್ಳಷ್ಟು ನಿನ್ನ ಮನಸ್ಸಿನೊಳಗೆ ಇಟ್ಕೋಬಾರದು. ಸಮಸ್ಥಿತಿಯನ್ನ ಇಟ್ಕೊಳ್ಳೋದು. ಎ ವೆರಿ ಡೀಪ್ ಕನ್ಸರ್ನ್ ವರಿ, ದಟ್ ಈಸ್ ವಾಟ್ ಮೀನ್ ಬೈ ವರಿ. ಈ ಒಂದು ಚಿಂತೆಯನ್ನ, ಇದರ ಅರ್ಥ ಏನಂದ್ರೆ ಯಾವುದೇ ರೀತಿಯ ಯಾವುದೇ ತರದ ಚಿಂತೆಯನ್ನ ಎಳ್ಳಷ್ಟು ಕೂದಲಿಯಷ್ಟು ಕೂಡ ಮಾಡಬಾರ್ದು ಅನ್ನೋದು ಬಹಳ ಮುಖ್ಯದ. ಎ ಪರ್ಸನ್ ಯೂಸ್ ಆಫ್ ಸಂಕಲ್ಪ, ಯಾವಾಗ ಆ ವ್ಯಕ್ತಿ ತನ್ನ ಸಂಕಲ್ಪಗಳನ್ನೆಲ್ಲವನ್ನು ತೆಗೆದು ಹಾಕ್ತಾನೋ ಮನುಷ್ಯನಿಂದ, ಅಲೋನ್ ಇಸ್ ಕರ್ಮಯೋಗಿ, ಅವನೇ ನಿಜವಾದ ಕರ್ಮಯೋಗಿ. ಅಂಡ್ ದೇರ್ ಫೋರ್ ಯೋಗಿ ಕ್ಯಾನ್ ಬಿ ಕಾಲ್ಡ್ ಸಂಕಲ್ಪ ಸನ್ಯಾಸಿ. ಯಾವಾಗ ಎಲ್ಲ ಸಂಕಲ್ಪಗಳಿಂದ ವರ್ಜಿತ ಆದೋ ಅವಾಗ ಅವ ಏನಾಗ್ತಾನಂದ್ರೆ ಗೃಹಸ್ಥ ಆದ್ರೂ ಕೂಡ ಸಂಕಲ್ಪ ಸನ್ಯಾಸಿ ಅಂತ ಅವಾಗ ಅನ್ಬಹುದು. ಅದಕ್ಕೆ ಕರ್ಮಯೋಗಿ ಅವಾಗೇನಂತಾರ ಸಂಕಲ್ಪ ಸನ್ಯಾಸಿ ಅಂತ ಅನಿಸ್ಕೋತಾನ ಅನ್ನೋದ್ರ ಬಗ್ಗೆ ಸಂಕಲ್ಪವನ್ನ ತ್ಯಾಗ ಮಾಡುವಂತಹದ್ದು ಈ ಒಂದು ಕರ್ಮಯೋಗದಲ್ಲಿ ಬರುವಂತ ಬಹಳ ಮುಖ್ಯವಾದಂತ ವಿಷಯ. ನಿಜವಾಗಲೂ ನಾವು ಸಂಕಲ್ಪ ಸನ್ಯಾಸಿಗಳಾಗಬೇಕು. ಅರ್ಥಾತ್ ಸಂಕಲ್ಪಗಳನ್ನ ಎಲ್ಲವನ್ನು ಸಮಗ್ರವಾಗಿ ನಾಶ ಮಾಡಿ ಪೂರ್ಣ ಈಶ್ವರಾರ್ಥ ಬುದ್ಧಿಯಿಂದ, ಪ್ರಸಾದ ಬುದ್ಧಿಯಿಂದ ನಾವು ಕರ್ಮಾದಿಗಳನ್ನ ಮಾಡ್ತಾ ಹೋಗ್ಬಿಟ್ರೆ ನಾವು ಕೂಡ ಮಹಾಗ್ರಹಸ್ಥರಾಗ್ತೀವಿ ಅನ್ನುವಂಥದ್ದನ್ನ ಈ ವಿಷಯದ ತಾತ್ಪರ್ಯ ಹೇಳ್ತಾ ತಮ್ಮರಿಗೆ ವಂದಿಸಿ ನನ್ನ ಮಾತುಗಳಿಗೆ ಗುರುಪಾದಕ್ಕೆ ಶ್ರೀರಾಮ.